ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ವ್ಯಾಸಾಯ ಭುವನಾಶಾಯ ಶ್ರೀಶಾಯ ಗುಣರಾಶಯೇ ಬುದ್ಧ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಅದನುಭಾವಾತ್ ಕೇಡಮೂಕೋಪಿ ವಾಗ್ಮಿ ಜಡಮದಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸೃತರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿವಂಶದ ವಿಷ್ಣು ಪರ್ವದ ಚಿಂತನೆಯಲ್ಲಿ ಇದ್ದೇವೆ. ನಿನ್ನೆ ತನಕ ಚಿಂತನೆಯಲ್ಲಿ ಶ್ರೀಕೃಷ್ಣನ ಅವತಾರವನ್ನು ನೋಡಿದ್ದೆವು. ಶ್ರೀಕೃಷ್ಣ ದೇವಕಿಯ ಗರ್ಭದಲ್ಲಿ ಅವತರಿಸಿ, ಅಂದರೆ ಗರ್ಭವಾಸ ಇಲ್ಲ ಅವನಿಗೆ, ಅವನು ತನ್ನ ಇಚ್ಛೆಯಿಂದ ಪ್ರಕಟಣೆ ಮಾಡಿಕೊಂಡು ಆಭರಣಗಳ ಸಮೇತ ಆಯುಧಗಳ ಸಮೇತ ಪ್ರಕಟಗೊಂಡ. ಅಲ್ಲಿ ಕೆಲವರು ಅಂದರೆ ಏನು ಹೇಳ್ತಾರೆ ಅಂತಂದರೆ, ಕೆಲವರು ಕೃಷ್ಣನಿಗೆ ಹುಟ್ಟಿದೆ, ಕೃಷ್ಣ ಮಗುವಾಗಿ ಹುಟ್ಟಿದ ಅಲ್ವಾ, ಹುಟ್ಟಿದ್ದ ಅಂತ ಯಾಕೆ ಅನ್ಬಾರ್ದು ಭಗವಂತನಿಗೆ? ಹುಟ್ಟಿದೆ, ನಮ್ಮ ಹಾಗೆ ಹುಟ್ಟಿದ ಅವನು. ದೇವರಿಗೆ ಗರ್ಭದಲ್ಲಿ ಹುಟ್ಟಿದ, ನೀವು ಹುಟ್ಟಿಲ್ಲ ಅಂತೀರ, ನೀವು ಕೃಷ್ಣನನ್ನ ಭಗವಂತ ಅಂತೀರಾ, ಹುಟ್ಟು ಇಲ್ಲ ಅಂತೀರ. ಬಟ್ ದೇವಕಿ ಮಗ ಅಲ್ವಾ ಅವನು ಅಂತ ಪ್ರಶ್ನೆ ಮಾಡ್ತಾರೆ ಕೆಲವರು. ಹಾಗೆ ಮಾಡಿದಾಗ ಅವರಿಗೆ ಕೃಷ್ಣ ಅನಾದಿ, ಜೀವರು ಅನಾದಿ. ಜೀವರು ಕೃಷ್ಣನಿಂದ ಉತ್ಪತ್ತಿ ಇಲ್ಲ, ಭಗವಂತನು ಯಾರಿಂದನೂ ಉತ್ಪತ್ತಿ ಇಲ್ಲ, ಅನಾದಿ. ಜೀವರಿಗೆ ಅನಾದಿತ್ವ ಬಂದು ಭಗವಂತನ ಅಧೀನ ಇರುವುದರಿಂದ ಜೀವರಿಗೆ ಹುಟ್ಟಿದೆ ಅಂತಾರೆ. ಯಾಕೆ ಅಂದರೆ ಅವರಿಗೆ ಪಂಚಭೌತಿಕ ಶರೀರಗಳು ಉಂಟು, ಲಿಂಗ ದೇಹಗಳು ಉಂಟು, ಆದ್ದರಿಂದ ಜೀವರಿಗೆ ಹುಟ್ಟಿದೆ ಅಂತಾರೆ. ಸ್ವರೂಪತಃ ಜೀವನು ಅನಾದಿ. ಭಗವಂತನು ಅನಾದಿ ಅಂದರೂ ಕೂಡ ಅವನಿಗೆ ಗರ್ಭವಾಸ ಇರಬೇಕಲ್ಲ ಅಂತ ಹೇಳಿದರೆ, ಅದಕ್ಕೆ ತಮ್ಮ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ. ಯದೀಹ ಜಾತೋ ವಸುದೇವ ವೀರ್ಯಾತ್ ತಥಾ ಸತಸ್ತಸ್ಯ ವಿಭೂಷಣಾನಿ ವರಾಂಬರಂ ಕೌಸ್ತುಭರತ್ನ ಮಧ್ಯ ಸುದರ್ಶನಂ ಶಂಕ ಗದಾದಿ ಜಾತಂ. ಅಲ್ಲ, ವಸುದೇವನ ಧಾತುವಿನಿಂದ ದೇವರು ಹುಟ್ಟಿದರು, ವಸುದೇವನ ಧಾತುವಿನ ವಿಕಾರದಿಂದ ದೇವರು ಹುಟ್ಟಿದರು ಅಂತ ಹೇಳ್ತೀರ. ದೇವರು ಆಭರಣ ಸಮೇತ ಹುಟ್ಟಿದ, ಆಭರಣ ಆಯುಧಗಳ ಸಮೇತ ದೇವರು ಹುಟ್ಟಿದ ಅಂತಲೇ ಹೇಳಿ ಅವತಾರ ಆಯಿತು. ವಸುದೇವನ ದೇಹದ ಧಾತುವಿನಿಂದ ಭಗವಂತ ಹುಟ್ಟಿದ ಅಂತಾದರೆ ಆಭರಣಗಳು ಯಾರ ಧಾತುವಿನಿಂದ ಹುಟ್ಟಿದವು? ಆಭರಣಗಳು ಆಯುಧಗಳು ಯಾರ ತಂದೆಯ ಧಾತುವಿನಿಂದಲೂ ಹುಟ್ಟಿಲ್ಲ. ಯಾವ ಮಗುವನ್ನು ನಾವು ಆಯುಧ ಸಮೇತ, ಬಂಗಾರ ಸಮೇತ, ಪೀತಾಂಬರ ಸಮೇತ ನೋಡಿಲ್ಲ. ನೀವು ನಿಮಗೆ ಬೇಕಾಗಿದ್ದನ್ನು ಭಗವಂತನನ್ನು ಅವನು ಹುಟ್ಟಿದ, ಅವನ ಧಾತುವಿನಿಂದ ಹುಟ್ಟಿದ ಅನ್ನೋದಾದರೆ ಆಭರಣ ಹುಟ್ಟಿದ್ದು ಅಂತ ಒಪ್ಕೊಳ್ಳಿ. ತೋರಿಸಿ ಒಂದು ಉದಾಹರಣೆನ. ಅದು ತೋರಿಸಲ್ಲ, ಇದು ತೋರಿಸ್ತೀವಿ ಅಂದರೆ ಇದನ್ನು ಯಾರು ಒಪ್ತಾರೆ? ಅಂತ ವಾದಿರಾಜರು ಇನ್ನೂ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು.
ಜ್ಞಾನಾನಂದಮಯನಾದ ಭಗವಂತನ ಶರೀರವನ್ನು ನೀವು ಅಪ್ರಾಕೃತ ಶರೀರವನ್ನು ಧಾತುವಿನ ವಿಕಾರ ಅಂದರೆ ನೀವು ಇದನ್ನು ಒಪ್ಪಲೇಬೇಕು. ಆಭರಣಗಳು ಹುಟ್ಟಿದವು ಅಂತ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಇದು ಹುಟ್ಟಿಲ್ಲ ಅದು ಹುಟ್ಟಿತು ಅಂತ ಹೇಳಲಿಕ್ಕೆ ಬರಲ್ಲ ಅಂತ ವಾದಿರಾಜರು ಅದು ಅದನ್ನು ಬಹಳ ಖಂಡನೆ ಮಾಡ್ತಾರೆ. ನರಸಿಂಹನ ಅವತಾರವನ್ನು ಉದಾಹರಣೆ ತಗೊಳ್ತಾರೆ. ನರಸಿಂಹನ ಅವತಾರ ಬಂದಾಗ ಇದನ್ನೆಲ್ಲ ಭಗವಂತ ತನಗೆ ಹುಟ್ಟಿಲ್ಲ ಅಂತ ತೋರಿಸ್ಲಿಕ್ಕೆ ನರಸಿಂಹನ ಅವತಾರವನ್ನು ತೋರಿಸ್ತಾರೆ. ಕೆಲವರು ನರಸಿಂಹನ ಗಂಬಕ್ಕೆ ಹಿರಣ್ಯಕಶಿಪು ಗದೆಯಿಂದ ಹೊಡೆದ ಅಂತ ಹೇಳ್ತಾರೆ, ಕೆಲವರು ಕಾಲಿನಿಂದ ಒದ್ದ ಅಂತಲೇ ಹೇಳ್ತಾರೆ. ಏನೇ ಆಗಲಿ ಕಂಬದಿಂದ ಬಂದ ಅಲ್ವಾ. ಯಾರೂ ನರಸಿಂಹನನ್ನು ಕಂಬ ತಂದೆ ತಾಯಿ ಅಂತ ಯಾರೂ ಹೇಳಿಲ್ಲ. ಕಂಬವನ್ನು ನರಸಿಂಹನ ತಂದೆ ನರಸಿಂಹನ ತಾಯಿ ಅಂತ ಯಾರು ಹೇಳಿಲ್ಲ ತಾನೇ. ಅಲ್ಲಿ ನರಸಿಂಹನೇ ಕೃಷ್ಣನಾದಾಗ ಅಲ್ಲಿ ಹುಟ್ಟಿಲ್ಲ ಇಲ್ಲಿ ಹುಟ್ಟಿದೆ ಅಂದರೆ ಯಾರು ಹೋಗ್ತಾರೆ? ಇದು ಎಲ್ಲ ಮಂದಮತಿಗಳು ತಮಗೆ ಮನಸ್ಸಿಗೆ ಬಂದ ಹಾಗೆ ಚರ್ಚೆ ಮಾಡಿದರೆ ಶಾಸ್ತ್ರದಲ್ಲಿ ಒಪ್ಪಲಿಕ್ಕೆ ಆಗೋದಿಲ್ಲ ಅಂತ ವಾದಿರಾಜರು ಹೇಳ್ತಾರೆ. ಆಮೇಲೆ ಏನಾಯಿತು, ಕೃಷ್ಣ ಪರಮಾತ್ಮ ಒಪ್ಪದ. ಕೃಷ್ಣ ಪರಮಾತ್ಮ ಅವತಾರ ಮಾಡಿಬಿಟ್ಟು ಏನಾಯಿತು, ಅದೇ ಸಮಯದಲ್ಲಿ ದುರ್ಗಾದೇವಿ ಯಶೋದೆಯಲ್ಲಿ ಹುಟ್ಟುತ್ತಾಳೆ. ಅವಳನ್ನು ಅವತಾರನೆ, ಅವಳಿಗೇನು ಹುಟ್ಟಿಲ್ಲ. ಅವಳು ಹುಟ್ಟುತ್ತಾಳೆ. ಭಗವಂತ ಹುಟ್ಟಬೇಕಾದರೆ ಅವತರಿಸಬೇಕಾದರೆ ಏನಾಗತ್ತೆ ಅಂತಂದರೆ ಎಲ್ಲ ಶುಭಸೂಚನೆಗಳು ಕಾಣ್ತವೆ. ಅವನು ಹುಟ್ಟಿದ ತಕ್ಷಣವೇ ವಸುದೇವ ಅವನಿಗೆ ಬಹಳವಾಗಿ ಸ್ತೋತ್ರ ಮಾಡ್ತಾನೆ. ವಸುದೇವ ದೇವಕಿಯರು ಹಿಂದೆ ಭಗವಂತನನ್ನು ಮಗುವಾಗಿ ಪಡಬೇಕು ಅಂತ ಆಸೆ ಪಟ್ಟಾಗ ಭಗವಂತ 3 ಸಾರಿ ಅವರಿಗೆ ಮಗುವಾಗಿ ಬಂದ, ಎಲ್ಲರೂ ಗೊತ್ತಿದ್ದ ವಿಷಯ. ಈ ಸಮಯದಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದ. ಅವತಾರ ಮಾಡಿಬಿಟ್ಟು ಅವರಿಗೆ ಗೊತ್ತಾಗಬೇಕಲ್ಲ ನಾನು ಅವತಾರ ಮಾಡಿದ್ದೀನಿ ಅಂತ, ಅದಕ್ಕೋಸ್ಕರನೇ ಆ ರೂಪ ತೋರಿಸ್ತಾವ. ನಾನು ಬಂದಿದ್ದೇನೆ, ನಿಮ್ಮ ಹೊರಗೆ ಕೊಟ್ಟಿದ್ದಲ್ಲ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಇಲ್ಲಿ ಅಂತ ತೋರಿಸಿಬಿಟ್ಟು ತಕ್ಷಣ ಏನು ಮಾಡಿಬಿಟ್ಟ, ದೇವಕಿನೂ ಒಪ್ಪಿದ್ಲು, ದೇವಕಿನೂ ನೋಡಿದ್ಲು. ನೀನು ಯಾರಿಗೆ ತಂದೆಯಪ್ಪ, ನೀನೇ ಎಲ್ಲರಿಗೂ ತಂದೆ, ನಾವು ತಂದೆ ತಾಯಿಗಳಲ್ಲ ಅಂತ ದೇವಕಿನೂ ಹೇಳಿದ್ಲು. ತಕ್ಷಣ ಭಗವಂತ ಸಣ್ಣ ಮಗುವಾಗಲು ದೇವಕಿಗೆ ಮೋಹ ಬಂತು. ನನ್ನ ಕಂದ ಕಂಸ ಕೊಲ್ತಾನೆ, ಅವಳಿಗೆ ಭಯ ಕಾಣ್ತದೆ. ನೋಡಿ, ಒಂದು ಕ್ಷಣದಲ್ಲಿ ದೇವರು ಅಂತ ನೆನಪು ಬಂತು, ಒಂದು ಕ್ಷಣದಲ್ಲಿ ದೇವರು ಮಾಯೆ ಹಾಕಿದ. ಅವಳಿಗೆ ನನ್ನ ಮಗು ಅಂತ ಬಂತು. ಆಮೇಲೆ ಏನಾಯಿತು, ವಸುದೇವನಿಗೆ ಪರಮಾತ್ಮ ಹೇಳ್ತಾನೆ, ನೀನು ನನ್ನನ್ನು ಕರ್ಕೊಂಡು ಹೋಗು ನಂದಗೋಕುಲದಲ್ಲಿ. ಅಲ್ಲಿ ಅವನಿಗೆ ಹೆಣ್ಣು ಮಗು ಆಗುತ್ತೆ, ಹೆಣ್ಣು ಮಗು ಆಗಿದೆ, ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಡು, ಇದನ್ನು ತೆಗೆದುಕೊಂಡು ಅಲ್ಲಿ ಇಡು ಅಂತ ಹೇಳ್ತಾರೆ. ಏನಾಯಿತು, ವಸುದೇವ ಭಗವಂತನನ್ನು ತಲೆಯ ಮೇಲೆ ಇಟ್ಟುಕೊಂಡು, ಬುಟ್ಟಿಯನ್ನು ಇಟ್ಟುಕೊಂಡು ತಲೆಯ ಮೇಲೆ ಯಮುನಾ ನದಿಯ ಹತ್ತಿರ ಬರ್ತಾನೆ. ಯಮುನಾ ನದಿ ಬೋರ್ಗರೆಯುವ ಪ್ರವಾಹ ಬಿಡೋದಿಲ್ಲ ಯಮುನಾ ನದಿ ಜಾಗ. ಆವಾಗ ಏನಾಗುತ್ತೆ, ಆವಾಗ ಯಮುನಾ ನದಿ ಅವಳ ಅಭಿಮಾನಿಗೆ ನೋಡ್ತಾನೆ. ಅವನು ಹಿಂದೆ ರಾಮನ ಅವತಾರದಲ್ಲಿ ನಾನು ಬಿಡಲ್ಲ ಅಂದಿದ್ದಕ್ಕೆ ಸಮುದ್ರನನ್ನೇ ಬತ್ತಿಸಲಿಕ್ಕೆ ಹೊರಟಿದ್ದ ರಾಮ, ಈಗ ಕೃಷ್ಣಾವತಾರದಲ್ಲಿ ಮತ್ತೆ ನಾನು ಅದೇ ತಪ್ಪು ಮಾಡಿದರೆ ಅಂತ ಯಮುನಾ ನದಿ ದಾರಿ ಬಿಡುತ್ತೆ. ಆವಾಗ ಅವನಿಗೆ ಶೇಷದೇವರೇ ಕೊಡೆಯಾಗಿ ಬರ್ತಾರೆ. ಶೇಷದೇವರು ಕೊಡೆಯಾಗಿ ಬರ್ತಾರೆ. ಸತ್ಯನ್ ತುಳಿದು ಹನಿ. ಈಗ ಏನೇ ಆದರೂ ಕೂಡ ನೀವು ಯಾವುದೇ ಸಮಾರಂಭಗಳಿಗೆ ಹೋದರೂ ನಿಮಗೇನಂತ ಸಿಂಪಡಿಸ್ತಾರಲ್ವಾ, ಅದು ಶುಭ ಸೂಚಕ. ಹಾಗೆ ಭಗವಂತನ ಅವತಾರ ಶುಭಸೂಚಕ ಅಂತ ಸಣ್ಣಗೆ ಮಣೆ ಹರಿತಾ ಇರುತ್ತೆ, ಸಿಂಪಡಿಸ್ತಾ ಇರುತ್ತೆ. ಇವನು ಭಗವಂತನನ್ನು ಕರೆದುಕೊಂಡು ಹೋಗಬೇಕಾದ್ರೆ, ಭಗವಂತ ಹುಟ್ಟಿದಾಗ ಅವತಾರ ಮಾಡಿದಾಗ ಎಲ್ಲರೂ ಮಲಗಿದ್ರು. ಹೌದು, ಭಗವಂತನ ಮಾಯೆಯಿಂದ ಮಲಗಿದ್ರು. ನೀವೆಲ್ಲ ಮಲಗಿದ್ದಾಗ ನಿಮ್ಮ ಹೃದಯದಲ್ಲಿ ನಾನಿರಲ್ಲ, ನಾ ಪ್ರಕಟಗೊಳ್ಳಲ್ಲ ಅಂತ ಭಗವಂತ ಎದ್ದು ಹೊರಟಬೇಕಾದರೆ ಎಲ್ಲ ಸಂಕೋಲೆಗಳು ಅವಾಗೆ ಬಿಡಿಸಿಕೊಂಡು ವಸುದೇವನಿಗೆ ಕಟ್ಟಿದ್ದು ಬಿಡಿಸ್ತು, ಬಾಗಲು ತೆಗೀತು, ಎಲ್ಲರೂ ನಿದ್ದೆ ಮಾಡಿಬಿಟ್ಟಿದ್ರು. ಅದಾಗೆ ತೆಗೀತು, ಇವನು ಹೋದ. ಇದೇನು ಮ್ಯಾಜಿಕ್ ಅಂತಂದರೆ ಇದರಲ್ಲಿ ಅಧ್ಯಾತ್ಮ ಇದೆ. ಭಗವಂತನನ್ನು ನಂಬಿ ಭಗವಂತನನ್ನು ತಲೆಯ ಮೇಲೆ ಹೊತ್ತವನಿಗೆ ಸಂಸಾರ ಬಂಧನ ಇಲ್ಲ. ಇವೆಲ್ಲ ಬಂಧನಗಳು ಸಂಸಾರ ಬಂಧನಕ್ಕೆ ದ್ಯೋತಕ. ಈ ಬಂಧನ ಇಲ್ಲ. ಅವನು ಹಾಗೇನೆ
ಅಲ್ಲಿ ಹೋಗ್ತಾನೆ, ನಂದಗೋಪನ ಹತ್ರ ಹೋಗ್ತಾನೆ. ಯಶೋಧ ಮಲಗಿರ್ತಾಳೆ, ಗಾಢವಾದ ನಿದ್ರೆಯಲ್ಲಿ ಮಲಗಿರ್ತಾಳೆ. ಅವಳಿಗೆ ಗೊತ್ತಿರಲ್ಲ ಹೆಣ್ಣು ಮಗ ಆಗಿದೆಯೋ ಗಂಡು ಮಗ ಆಗಿದೆ. ಅದಕ್ಕೆ ಭಗವಂತ ಅಲ್ಲಿ ಹೋಗ್ತಾನೆ. ಯಾಕೆಂದರೆ ಅವಳು ಲಕ್ಷ್ಮೀ ಸ್ವತಃ ಬಂದರೂ ಕೂಡ ಅವಳಿಗೆ ಎಚ್ಚರಿಕೆ ಇಲ್ಲದೆ ಮಲಗಿದ್ದಾಳೆ. ದುಡ್ಡಿನ ಆಸೆ ಇಲ್ಲ ಅವಳಿಗೆ, ಲೌಕಿಕ ಸುಖದ ಆಸೆ ಇಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ ಬರ್ತೀನಿ, ನೀವು ಇಲ್ಲಿ ಲೌಕಿಕ ಸುಖದ ಆಸೆಯಿಂದ ಇದ್ದೀರಾ, ಅದಕ್ಕೆ ನಿಮ್ಮ ಹತ್ರ ಇರಲ್ಲ ಅಂತ ಭಗವಂತ ಅಲ್ಲಿ ಹೋದ ಅಂತ ಅದೊಂದು. ಆಮೇಲೆ ಇಲ್ಲಿ ಬಿಟ್ಟು ಅಲ್ಲಿ ಯಾಕೆ ಹೋದ ಅಂತಂದರೆ, ಇಲ್ಲೇ ಇದ್ದ ಅಂತ ತಿಳ್ಕೊಳ್ಳಿ. ಭಗವಂತ ಕೃಷ್ಣ ಪರಮಾತ್ಮ ಇಲ್ಲೇ ಇರ್ತೀನಿ ಅಂತ ಇದ್ದ ಅಂದರೆ ಕಂಸ ಬರ್ತಾನೆ. ಕಂಸ ಬಂದುಬಿಟ್ಟು ಮಗುವನ್ನು ತೆಗೆದುಕೊಂಡ್ಬಿಟ್ಟು ಹೊಡಿತಾನೆ. ಸಾಯಿಸ್ಲಿಕ್ಕೆ ಬರಬೇಕಾದ್ರೆ ಕೃಷ್ಣ ಪರಮಾತ್ಮ ಅವನ್ನ ಕೊಲ್ತಾನೆ. ಕಂಸ ಇಷ್ಟು ಸುಲಭವಾಗಿ ದೇಹ ಬಿಡುವುದು ಭಗವಂತನಿಗೆ ಇಚ್ಛೆ ಇಲ್ಲ. ಅವನು ಎಷ್ಟು ಜನನ ಹಿಂಸೆ ಮಾಡಿದ್ದಾನೋ, ಅವನು ಬಂಧು ಬಳಗದವರು, ಅವನ ಸ್ನೇಹಿತರು ಎಲ್ಲರೂ ಮರಣ ಹೊಂದಬೇಕು. ಅವರಿಂದ ಅವನು ದುಃಖಿತನಾಗಿ ರೋದನಗೊಂಡು ನರಳಿ ಸಾಯಬೇಕು ಅವನು. ಅದಕ್ಕೋಸ್ಕರ ಭಗವಂತ ಏನು ಮಾಡಿದ, ಇಲ್ಲಿದ್ದರೆ ಅವನಿಗೆ ಇಮಿಡಿಯೇಟಾಗಿ ಸಾಯಿಸಬೇಕು. ಇಂತಹ ಆರಾಮಾದ ಸಾವು ಅವನಿಗೆ ಬರಬಾರದು. ಅದಕ್ಕೋಸ್ಕರ ನಾನು ಅಲ್ಲಿ ಹೋಗ್ತೀನಿ ಅಂತ ಅಲ್ಲಿ ಹೋದ. ಅಲ್ಲಿ ಹೋಗಲು ಅಲ್ಲಿಂದ ಹೆಣ್ಣು ಮಗುವನ್ನು ಕರ್ಕೊಂಡು, ಅದು ಬಹಳ ಎಕ್ಸ್ಪ್ಲನೇಷನ್ ಇದೆ, ಅದು ಹೇಳ್ತಾ ಹೋದ್ರೆ ಅದೇ ಒಂದು ತಿಂಗಳಾಗತ್ತೆ. ಅವರು ಬಂದರು. ವಸುದೇವ ಕರೆದುಕೊಂಡು ಬಂದ. ವಸುದೇವ ಕರೆದುಕೊಂಡು ಬಂದು ಒಳಗೆ ಹೋಗ್ತಾನೆ. ಎಲ್ಲ ಬಾಗಿಲುಗಳು ಬಂದಾಗತ್ತೆ, ಅವನಿಗೆ ಸಂಕೋಲೆಗಳಾಗತ್ತೆ. ಕೃಷ್ಣ ಹೋದಾಗ ಸಂಕೋಲೆಗಳು ಬಿಚ್ಚಿದವು. ಅಲ್ಲಿಂದ ಹೆಣ್ಣು ಮಗುವನ್ನು ಕರ್ಕೊಂಡು ಬಂದು ಅಲ್ಲಿ ಪಕ್ಕದಲ್ಲಿ ಬಂದ ತಕ್ಷಣ ಸಂಕೋಲೆಗಳು ಆಟೋಮೆಟಿಕ್ಕಾಗಿ ಹಾಕ್ಕೊಂಡವು. ಅಂದರೆ ಏನರ್ಥ, ಲಕ್ಷ್ಮೀ ಬಂದು ಬಂಧನ ಬಂತು ಅಂತ. ಬಂಧನ ಬಂತು. ಭಗವಂತ ಬಂದ, ನಿಮ್ಮ ತಲೆಯ ಮೇಲೆ ಭಗವಂತ ಇದ್ದ, ಎಲ್ಲಿದ್ದ, ಬಂಧನ ಕಳಿಸಿತು. ಭಗವಂತನನ್ನು ಬಿಟ್ಟು ನೀವು ಲಕ್ಷ್ಮಿಯನ್ನು ಹಿಡಿದ್ರಿ, ನಿಮಗೆ ಬಂಧನ ಆಯಿತು, ಸಂಸಾರದ ಬಂಧನ ಆಯಿತು. ಇದು ಜೋತೆ ನಾವು ಕಥೆ ಕೇಳ್ತೀವಿ, ಅದು ಮಾಡ್ತೀವಿ, ಅದರೊಳಗಿಂದ ಸ್ವಲ್ಪ ಅಧ್ಯಾತ್ಮ ತಿಳ್ಕೊಳ್ಬೇಕು. ಹಾಗೆ ಬಂದ ಸಂಕೋಲೆ ಆಯಿತು, ಅಳಲಿಕ್ಕೆ ಸ್ಟಾರ್ಟ್ ಆಯಿತು ಮಗು. ದುರ್ಗೆ ಅಲ್ಲಿ ತನಕ ಸುಮ್ಮನಿದ್ದವಳು ಇಲ್ಲಿ ಬಂದು ಅಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಳು. ಆವಾಗ ಇವರು ಮಲಗಿದವರು ಎಚ್ಚರಗೊಂಡರು. ಅಯ್ಯೋ 8ನೇ ಗರ್ಭ ಆಗೋಯ್ತು ಅಂತ ಕಂಸನನ್ನು ಕರ್ಕೊಂಡು ಬಂದರೆ, ಕಂಸ ಬರ್ತಾನೆ. ಕಂಸ ಬಂದುಬಿಟ್ಟು ಸತತ್ರ ತ್ವರಿತೋ ದ್ವಾರಿ ಕಿಂ ಜಾತಮಿತಿ ಚ ಅಬ್ರವೀತ್ ದೀಯತಾಂ ಶೀಘ್ರಮಿತ್ಯೇವ ವಾಗ್ಭಿ ಸಮಭಿಸರ್ಜಯತ್. ಅವನ ಗೃಹದ್ವಾರದಲ್ಲಿ ಬಂದು ಯಾವ ಮಗು ಆಗಿದೆ ಅಂತ ಕೇಳ್ತಾನೆ. ಯಾವ ಮಗು ಆದರೆ ನನ್ನ ಕೈ ಕೊಡಿ ಬೇಗ ಅಂತ ಹೇಳ್ತಾನೆ. ತಥೋ ಹಾಹಾ ಕೃತಾ ಸರ್ವ ದೇವಕಿ ಪ್ರಮುಖಾ ಸ್ತ್ರೀಯ ಉವಾಚ ದೇವಕಿ ದೀನ ಬಾಷ್ಪವಿಕ್ಲವಯಾಗಿರ. ದೇವಕಿ ಏನು ಹೇಳ್ತಾಳೆ, ಹೆಣ್ಣು ಮಗು ಅಪ್ಪ, ಅದೇನು ನಿನ್ನ ಕೊಲ್ಲತ್ತೆ, ಅದನ್ನು ಬಿಟ್ಟು ಬಿಡು, ಇದು ಬೇಡ ಅಂತಂತಾಳೆ. ಇದು ಯಾಕೆ ಮಾಡ್ತೀಯ, ಇಷ್ಟೆಲ್ಲ ಮಗುವನ್ನು ಕೊಂಡಿದ್ದೀಯ, ನಾನೇನು ಹೇಳಿದೆ, ಹೆಣ್ಣು ಮಗುವಿಂದ ನಿನಗೆ ಸಾವಿಲ್ಲ, ಯಾಕೆ ಇದು ಮಾಡ್ತೀಯಾ ಅಂತ ಕೇಳಿದಾಗ ಕಂಸ ಹೇಳ್ತಾನೆ, ಈ ಹೆಣ್ಣು ಮಗು ಸಾಯಲೆಂದೇ ಹುಟ್ಟಿದ್ದು ಅಂತ ಕಂಸ, ಅಜ್ಞಾನಿ ಕಂಸ ಹೇಳ್ತಾನೆ. ಅದು ಗರ್ಭದಿಂದ ಆವಾಗೇ ಬಂದಿರತ್ತೆ ಅಂತ ತೋರಿಸ್ಕೊಂಡಿದ್ದಾಳೆ ದುರ್ಗಾದೇವಿ. ಇನ್ನು ನೆತ್ತಿಯಿಂದ ನೀರು ಕೂಡ ಹೋಗಿರಲ್ಲ ಅವಳು. ಕಂಸಸ್ಯ ಪುರತೋ ನ್ಯಸ್ತ ಪೃಥಿವ್ಯಾಂ ಪೃಥಿವೀ ಸಮ ಗೃಹೀತ್ವಾ ಪುರುಷ ಪಾದವು ಸಮಾವಿದ್ಯಾ ವಧೂಯ ಚ ಉದ್ಯಚ್ಛನ್ನೇವ ಸಹಸಾ ಶಿಲಾಯಾಂ ಸಮಪೋಥಯತ್. ಆ ಹೆಣ್ಣು ಕೂಸು ಕಂಸನ ಮುಂದೆ ಭೂಮಿಯಲ್ಲಿ ತಂದು ಇಡ್ತಾರೆ. ಕಂಸ ಏನು ಮಾಡ್ತಾನೆ, ಆ ಕೂಸನ್ನು ಹಿಡಿದುಕೊಂಡು ಬಿಟ್ಟು ಕಾಲನ್ನು ಹಿಡಿದುಕೊಂಡು ಬಿಟ್ಟು ಎತ್ತಿ ನೆಲಕ್ಕೆ ಅಪ್ಪಳಿಸ್ತಾರೆ. ಆ ದುರ್ಗಾದೇವಿ ಮಾಯೆ ಇವನ ಹಿಡಿತಕ್ಕೆ ಸಿಗ್ತಾಳ. ಅವಳು ಎದ್ದ ಕಾಲಿಂದ ಹೋದಲು ಮೇಲೆ ಹೋಗಬೇಕು, ಆಕಾಶಕ್ಕೆ ಹಾರಿಬಿಡತ್ತೆ. ಹಾರಬಿಟ್ಟು ಒಳ್ಳೆ ಸೌಂದರ್ಯದಿಂದ ಶೋಭಿಸತ್ತೆ. ದಿವ್ಯವಾದ ಗಂಧಲೇಪನ ಮಾಲೆಗಳನ್ನು ಹಾಕೊಂಡಿರುತ್ತೆ ಮಗು. ಸಮಸ್ತ ಅಂಗಾಂಗಗಳು 8 ಬಾಹುಗಳಿರುತ್ತೆ, ಕಿರೀಟ ಇರುತ್ತೆ, ಕನ್ಯೆಯಂತೆ ವಿರಾಜಿಸ್ತಾಳೆ ಅವಳು. ಹೋಗಿಬಿಟ್ಟು ನೀಲವರ್ಣವಾದ ಪೀತಾಂಬರ ಧರಿಸಿರ್ತಾಳೆ. ಅವಳು ಚಂದ್ರನಂತಹ ಕಾಂತಿ ಹೊಂದಿರ್ತಾಳೆ, 4 ತೋಳುಗಳಿಂದ ಶೋಭಾಯಮಾನಾಗಿರ್ತಾಳೆ ಅಂತ ಹೇಳ್ತಾರೆ. ಆಮೇಲೆ ರುದ್ರ ನರ್ತನ ಮಾಡ್ತಾಳೆ ಆಕಾಶದಲ್ಲಿ. ಅವಳು ಅಟ್ಟಹಾಸ ಮಾಡಿಕೊಂಡು ಕಂಸನಿಗೆ ಹೇಳ್ತಾಳೆ, ಏ ಮೂರ್ಖ ಕಂಸ, ನನ್ನನ್ನು ಸಂಹರಿಸಲೆಂದು ನೀನು ಬಂಡೆಗೆ ಒಗೆದೆ, ನನ್ನ ಕಾಲುಗಳನ್ನು ಹಿಡಿದು ಶಿಲೆಯ ಮೇಲೆ ಬೀಸಿದೆ ನೀನು.
ಈ ಹಗೆತನವನ್ನು ಉಳಿಸಿಕೊಂಡು ನಿನ್ನ ಅಂತ್ಯಕಾಲದಲ್ಲಿ ನಿನ್ನನ್ನು ಶತ್ರುವಿನಿಂದ ಹಿಡಿದು ಸೆಳೆದು ನಿನ್ನನ್ನು ಸಂಹರಿಸುವಾಗ ನಿನ್ನ ದೇಹವನ್ನು ನನ್ನ ಊರುಗಳಿಂದ ಸೀಳಿ ಬಿಸಿ ಬಿಸಿಯಾದ ರತ್ನವನ್ನು ಪಾನ ಮಾಡ್ತೇನೆ ಅಂತ ದುರ್ಗೆ ಹೇಳ್ತಾಳೆ ಅಂತ ಹರಿವಂಶದಲ್ಲಿ ಹೇಳಿದೆ. ಈ ಘೋರ ಮಾತನ್ನು ಆಡ್ತಾಳೆ ಅವಳು. ಆಡ್ಬಿಟ್ಟು ತನ್ನ ಪರಿವಾರದ ಸಮೇತವಾಗಿ ಸಂಚರಿಸ್ತಾ ಹೋಗ್ತಾಳೆ. ನೀನು 8ನೇ ಗರ್ಭ ನನ್ನಿಂದ ಸಾಗುವಂತೀಯ, ನಿನ್ನ ಹುಟ್ಟಿದ ಮಗ ನಿನ್ನ ಕೊಲ್ಲವನು ಎಲ್ಲೋ ಹುಟ್ಟುಬಿಟ್ಟಿದ್ದಾನೆ ಆಗಲೇ, ನೀನೇನು ಮಾಡ್ಲಿಕ್ಕಾಗಲ್ಲ, ನಾನು ಹೋಗ್ತೀನಿ ಅಂತ ಅವಳು ಹೋಗ್ತಾಳೆ. ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಯಾರಿಗೂ ಆ ದೇವಿ ಅಲ್ಲಿ ಇದ್ದಿದ್ದು ತಿಳಿಯಲಿಲ್ಲ. ಅದಕ್ಕೆ ಬೃಹದಾರಣ್ಯಕೋಪನಿಷತ್ತಲ್ಲಿ ಆಚಾರ್ಯ ಹೇಳ್ತಾರೆ, ಯೇಷವೈ ಭಗವಾನ್ ವಿಷ್ಣು ಮುಖ್ಯತಸ್ತು ಪ್ರಜಾಪತಿ ಅಂತ. ವಿಷ್ಣುವೇ ವಾಚ್ಯನಾಗಿದ್ದಾನೆ ಪ್ರಜಾಪತಿ ಶಬ್ದದಿಂದ. ಲಕ್ಷ್ಮಿ ದುರ್ಗೆಯಾಗಿ ಅವತರಿಸಿದ್ದಾಳೆ. ದುರ್ಗೆಗೂ ಲಕ್ಷ್ಮಿಗೂ ಯಾವ ಭೇದವೂ ಇಲ್ಲ. ಲಕ್ಷ್ಮಿಯ ಅವತಾರಗಳಿಗೂ ಮೂಲತಃ ಲಕ್ಷ್ಮಿಗೂ ಭೇದ ಇರಲ್ಲ. ಭಗವಂತನ ರೂಪಕ್ಕೂ ಭಗವಂತನಿಗೂ ಭೇದ ಇಲ್ಲ. ಆದರೆ ದೇವರೇ ದುರ್ಗೆ ಎನ್ನುವುದು ಸ್ತ್ರೀ ಚೇತನಕ್ಕೂ ಪುರುಷ ಚೇತನಕ್ಕೂ ಐಕ್ಯ ಚಿಂತನೆ ಎಂದೂ ಮಾಡಬಾರದು. ಸ್ತ್ರೀ ಚೇತನನೇ ಬೇರೆ, ಪುರುಷ ಚೇತನನೇ ಬೇರೆ. ಈ ದುರ್ಗೆಯನ್ನು ದಾನವರು ಕೂಡ ಪೂಜಿಸ್ತಾರೆ. ಕೃಷ್ಣನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಆಮೇಲೆ ಕಂಸ ಏನು ಮಾಡ್ತಾನೆ, ಮೃತ್ಯುವೇ ಆಕೆಯಾಗಿದ್ದಾಳೆ ಅಂತ ಅವನೇನು ಮಾಡ್ತಾನೆ, ಕಂಸ ನೋಡಿ. ಕಂಸ ಏನು ಹೇಳ್ತಾನೆ, ದೇವತೆಗೆ ಹೇಳ್ತಾನೆ, ಪಿತೃಶ್ವಸಕೃತೋ ಯತ್ನಸ್ತವ ಸ್ವಜನೇ ಪ್ರಹುತಮ್ಮಯ ಅನೈಥೈವಾನ್ಯತೋ ದೇವಿ ಮಮ ಮೃತ್ಯು ಸಮರ್ಥಿತಃ. ನಿನ್ನ ಗರ್ಭದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ನಾನು ಕೊಲ್ಲಲು ಪ್ರಯತ್ನ ಮಾಡಿದೆ, ಕೊಂದು ಹಾಕಿಬಿಟ್ಟೆ. ಆದರೆ ವಿಧಿ ವಿಪರ್ಯಾಸನೇ ಬೇರೆ ಇದೆ. ನಾನು ಚಿಂತಿಸಿದ ಮಾರ್ಗದಿಂದ ಮೃತ್ಯು ಬರಲೇ ಇಲ್ಲ, ಬೇರೆ ಮಾರ್ಗದಿಂದ ಮೃತ್ಯು ನನಗೆ ಬಂದಿದೆ. ನಿರಾಶೆಯಿಂದಲೇ ನನ್ನಿಂದ ಹೊಡೆಯುವಂತೆ ಆಯಿತು. ಎಂದಿಗೂ ಪುರುಷನು ದೈವವನ್ನು ಮೀರಲಾಗುವುದಿಲ್ಲ, ನಾನು ದೈವವನ್ನು ಮೀರಲಾಗಲಿಲ್ಲ ಅಂತ ಕಂಸನ ಬಾಯಿಯಿಂದ ಉಪದೇಶ ಬರುತ್ತೆ. ಅತಿ ಕೆಟ್ಟವನು ಕ್ರೂರಿಯ ಬಾಯಿಯಿಂದ ಈ ಅಧ್ಯಾತ್ಮದ ಮಾತು ಬರುತ್ತೆ. ಯಾಕೆ ಬರುತ್ತೆ? ಅಲ್ಲಿ 2 ಜೀವದ ಆವೇಶ, ಟ್ವಿನ್ ಪರ್ಸನಾಲಿಟಿ ಅಲ್ವಾ. ಭೃಗುಮುನಿಗಳಿದ್ದಾರೆ ಒಳಗಡೆಗೆ. ಭೃಗುಮುನಿಗಳ ಆವೇಶ ಜಾಸ್ತಿ ಆದಾಗ ಈ ಮಾತುಗಳು ಬರ್ತವೆ. ಆಮೇಲೆ ನಿನ್ನ ಗರ್ಭವನ್ನು ನಾನು ಛೇದನೆ ಮಾಡಿದೆ, ಅದನ್ನು ಬಿಟ್ಟುಬಿಡು, ಮೃತ್ಯು ಎಲ್ಲರಿಗೂ ಬರೋದೇನೆ, ಅದಕ್ಕೆ ನಾನು ಒಂದು ಕಾರಣ ಅಷ್ಟೇನೆ ಅಂತ ಕಂಸ ಹೇಳ್ತಾನೆ. ಇದನ್ನು ಕೇಳಿದವ್ರಿಗೆ ಏನು ಅನ್ಸುತ್ತೆ, ಕಂಸ ಎಂಥ ಜ್ಞಾನಿಯಪ್ಪ ಅನ್ಸತ್ತೆ. ಆಮೇಲೆ ಹೇಳ್ತಾನೆ ಅವನು, ಕಾಲ ಏವ ನೃಣಾಂ ಶತ್ರು ಕಾಲಶ್ಚ ಪರಿಮಾಣಕಃ ಕಾಲೋನೇತಿ ಸರ್ವಂ ಮೈ ಹೇತುಭೂತಸ್ತು ಮದ್ವಿದಃ. ಎಲ್ಲ ಮಾನವರಿಗೂ ಕಾಲವೇ ಶತ್ರು, ಕಾಲವೇ ಎಲ್ಲ ಪರಿಣಾಮ, ಕಾಲವೇ ಎಲ್ಲವನ್ನು ಕೊಂಡೊಯ್ತಾನೆ. ನನ್ನಂತಹ ವ್ಯಕ್ತಿ ಕೇವಲ ಕಾರಣ ಆಗ್ತಾನೆ ಅಂತ ಕಂಸ ಹೇಳ್ತಾನೆ. ನಿನ್ನ ಮಕ್ಕಳಿಂದ ಉಂಟಾಗೋ ಚಿಂತೆ ಮಾಡಬೇಡ, ಅಳುವನ್ನು ಬಿಟ್ಟುಬಿಡು, ಮನುಷ್ಯರ ಕಥೆನೇ ಎಷ್ಟು, ಕಾಲ ಯಾವುದಕ್ಕೂ ಅಂಟುಕೊಳ್ಳಲ್ಲ ಅಂತ ಕಂಸ ಹೇಳ್ತಾನೆ. ಆಮೇಲೆ ಅವಳಿಗೆ ನಮಸ್ಕಾರ ಮಾಡ್ತಾನೆ ದೇವಕಿಗೂ ಕಂಸ. ನನ್ನ ತಪ್ಪಾಗೋಯ್ತು, ನಿಂದು ಎಲ್ಲ ಮಕ್ಕಳನ್ನು ಸಂಹರಿಸಿಬಿಟ್ಟೆ ನಾನು ಅಂತ ನಮಸ್ಕಾರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದೇವಕಿ ಅವನ ಅಕ್ಕ ಅನ್ನೋದು ಗೊತ್ತಾಗುತ್ತೆ, ದೊಡ್ಡವಳು ಅನ್ನೋದು ಗೊತ್ತಾಗುತ್ತೆ. ನಮಸ್ಕಾರ ಮಾಡ್ತಾನೆ. ಅವನು ಮತ್ತೆ ಹೇಳ್ತಾನೆ, ಮೃತ್ಯು ಗರ್ಭದಲ್ಲೇ ನಿಶ್ಚಯ ಆಗಿಬಿಟ್ಟಿರುತ್ತೆ. ಗರ್ಭವಾಸಕ್ಕೆ ಬಂದಾಗ ಆ ಜೀವನಿಗೆ ಮೃತ್ಯು ಬಂತು ಅಂತಲೇ ಅರ್ಥ. ಅದನ್ನು ಅವನು ಹೇಳ್ತಾನೆ. ನಿನ್ನಂತಹ ವ್ಯಕ್ತಿಗಳು ಕಾರಣರಾಗುತ್ತೆ. ಆಮೇಲೆ ದೇವಕಿ ಹೇಳ್ತಾಳೆ, ನೀನೇನೋ ಕೊಂದು ಬಿಟ್ಟಿಯಪ್ಪ, ನೀನು ಒಂದು ಕಾರಣ ಆದ್ಯಾ, ಏನು ಮಾಡಲಿಕ್ಕಾಗಲ್ಲ, ನಮಸ್ಕಾರ ಮಾಡಿದ್ದೀಯಾ, ಕ್ಷಮಿಸ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಹಾಗೆ ಹೇಳಿದ ಮೇಲೆ ದುರ್ಗೆ ಏನು ಮಾಡ್ತಾಳೆ, ಹೋಗ್ತಾಳೆ. ದುರ್ಗೆ ಎಲ್ಲಿಗೆ ಹೋದ್ಲು, ಇದರಲ್ಲಿ ಸ್ವಲ್ಪ ವಿವರಣೆ ಹರಿವಂಶದಲ್ಲಿದೆ. ಆ ಕನ್ಯೆ ಮರೆಯಾಗಟ್ಟು ಇವನು ಚಿಂತೆಯಿಂದ ತನ್ನ ಅರಮನೆ ಪ್ರವೇಶಿಸ್ತಾನೆ. ದುರ್ಗಾದೇವಿ ತನ್ನ ದೇವಗಳಿಂದ ಸಂಚರಿಸುವಾಗ ಪುರಂದರನು ಅಂದರೆ ಇಂದ್ರದೇವರು ಸಮೀಪಿಸ್ತಾರೆ. ಅವಳಿಗೆ ಪೂಜೆ ಮಾಡ್ತಾರೆ, ವಿಂಧ್ಯ ಪರ್ವತವನ್ನು ಸ್ಥಾನವಾಗಿ ನೀಡ್ತಾರೆ, ಅವಳಿಗೆ ಸತ್ಕಾರವನ್ನು ಮಾಡ್ತಾರೆ. ದುರ್ಗಾದೇವಿ ಹೇಳ್ತಾರೆ, ನೀನು ಹೇಳಿದ ಮಾತಿನಿಂದ ದೇವತೆಗಳೆಲ್ಲರೂ ಸಂತುಷ್ಟರಾಗಿದ್ದಾರೆ. ದೇವೇಂದ್ರನೇ, ನಾನು ಬೇಗನೆ ನೀನು ಹೇಳಿದ ಕಾರ್ಯವನ್ನು ಮಾಡುತ್ತೇನೆ ಅಂತ. ಅವಳೇನು ಮಾಡ್ತಾಳೆ, ವಿಂಧ್ಯ ಪರ್ವತ ದುರ್ಗಾದೇವಿ ರಮಣೀಯವಾದ ಪರ್ವತವನ್ನು ನೋಡ್ತಾಳೆ. ಆ ಬೆಟ್ಟದಲ್ಲಿ ಶಂಭು ನಿಶಿಂಬ ಎನ್ನುವ ರಾಕ್ಷಸರು ವಾಸ ಆಗಿರ್ತಾರೆ, ಹಿರಣ್ಯಕಶಿಪಿನ ಮಕ್ಕಳು.
ಅವರು ಬಹಳ ಹಿಂಸೆ ಮಾಡ್ತಾ ಇರ್ತಾರೆ ರಾಕ್ಷಸರು. ಅವರ ಸಂಹಾರಕ್ಕೆ ಅವಳು ಬಂದಿರ್ತಾಳೆ. ಅಲ್ಲಿ ಭಗವಂತ ಹೇಳಿರ್ತಾನೆ ಅವತಾರ ಮಾಡೋಕ್ಕಿಂತ ಮುಂಚೆ, ನೀನು ಶಂಭನಿಶಂಭರನ್ನು ಕೊಲ್ಲಬೇಕು, ನೀನು ಹೋಗಿ ಕೊಲ್ಲಬೇಕು, ಅವ್ರನ್ನ ದುರ್ಗಿಯಾಗಿ ಕೊಲ್ಲಬೇಕು ಅಂತ ಹೇಳಿರ್ತಾನೆ. ಆವಾಗ ಅವಳು ಬರಬೇಕಾದ್ರೆ ಏನಾಗತ್ತೆ ಅಂದರೆ, ಈ ಶಂಭನಿಶುಂಭರು ನೋಡ್ತಾರೆ ಸುಂದರವಾದ ದೇವಿ. ಅವರಿಗೆ ದೇವಿ ಅಂತ ಗೊತ್ತಾಗಲ್ಲ, ಒಂದು ಹೆಣ್ಣು ಅಂತ, ಸುಂದರವಾದ ಹೆಣ್ಣು, ಬಹಳ ಸುಂದರವಾಗಿದ್ದಾಳೆ, ಇವಳನ್ನು ನಾವು ಪಡೆಯಬೇಕು ಅಂತ ಆಸೆ. ಇಲ್ಲಿ ಒಂದು ಸೂಕ್ಷ್ಮ ವಿಷಯ ತಿಳ್ಕೋಬೇಕು. ಶಂಭು ನಿಶಿಂಬರು ದುರ್ಗಾದೇವಿಯನ್ನು ತಾವು ಪಡೆಯಬೇಕು ಅಂದ್ಕೊಂಡ್ರು. ದುರ್ಗಾದೇವಿ ಅಂದರೆ ಯಾರು? ಲಕ್ಷ್ಮಿ. ಲಕ್ಷ್ಮಿ ನನ್ನ ಹೆಂಡತಿಯಾಗಬೇಕು ಅಂತಂದ್ರು ಅಲ್ವಾ? ಇದು ಕತೆ. ಲಕ್ಷ್ಮಿ ಹೆಂಡತಿಯಾಗಬೇಕು ಅಂದರೆ ನಾನು ಬ್ರಹ್ಮ ಆಗಬೇಕು. ಆವಾಗ ಅಹಂ ಬ್ರಹ್ಮಾಸ್ಮಿ ಅಂದರೆ ಲಕ್ಷ್ಮಿ ನನ್ನ ಹೆಂಡತಿ ಅಂತಲೇ ಆಯ್ತು ಅಂತ ಅಪಚಾರ ಬಂದು ಹೋಯ್ತದೆ. ಯಾವಾಗ ನಾನೇ ಬ್ರಹ್ಮ ಅಂತಿರೋ, ಬ್ರಹ್ಮ ಅಂದರೆ ಶಾಸ್ತ್ರದಲ್ಲಿ ಚತುರ್ಮುಖ ಬ್ರಹ್ಮ ಅಂದರೆ ಮಾತ್ರ ಬ್ರಹ್ಮ. ಅವರು ಆ ಚತುರ್ಮುಖ ಬ್ರಹ್ಮ ಅಂದರೆ ಶಾಸ್ತ್ರದಲ್ಲಿ ಪರಮಾತ್ಮನೇ, ವಿಷ್ಣುನೇ. ಯಾವಾಗ ನಾನೇ ಬ್ರಹ್ಮ ಅಂತ ಅಂತಿರೋ, ಆವಾಗ ಬ್ರಹ್ಮನ ಹೆಂಡತಿ ಲಕ್ಷ್ಮಿನ ನಾನು ಹೆಂಡತಿ ಅನ್ನಲ್ಲ. ಆವಾಗ ಶಾಸ್ತ್ರದಲ್ಲಿ ಅಂತಾರೆ, ವಾದಿರಾಜರಂತಾರೆ, ನೀನು ತಾಯಿಯ ಗಂಡನಾದೆ. ಅಂತಹ ಘೋರ ಪಾಪಕ್ಕೆ ಒಳಗಾಗಿ ಅಂಧತ್ತಮಸಿಗೆ ಹೋಗ್ತೀಯ ನೀನು. ಈ ಥರ ಮಾತಾಡಲೇಬಾರದು. ನಾನೇ ದೇವರು ಅನ್ನೋರು ಅವರು ಅಧಪ್ಪತನಕ್ಕೆ ಹೋಗಬೇಕು, ಬೇರೆ ಎಲ್ಲೂ ಜಾಗ ಇರಲ್ಲ ಅವರು. ಹಾಗೆ ಹೇಳ್ತಾರೆ. ಹಾಗೆ ಶಂಭರು ಬರ್ತಾರೆ. ಆವಾಗ ಅವರು ಬಂದುಬಿಟ್ಟು ಇವಳನ್ನು ಕೇಳ್ತಾರೆ, ನೀನು ಬಹಳ ಸುಂದರವಾಗಿದ್ದೀಯಾ, ನೀನು ನನ್ನ ಮಡದಿಯಾಗು, ಇಬ್ಬರಲ್ಲಿ ಒಬ್ಬರ ಮಡದಿಯಾಗು ಅಂತ ಹೇಳಿದಾಗ ದುರ್ಗಾದೇವಿ ಹೇಳ್ತಾಳೆ, ನೋಡು ನೀವು ಬಹಳ ಬಲವಾನರಾಗಿದ್ದೀರಾ, ನೀವಿಬ್ಬರೂ ಹೊಡೆದಾಡಿ ಯುದ್ಧ ಮಾಡಿ ಯಾರು ಗೆಲ್ತೀರೋ ಅವರನ್ನು ನಾನು ಮದುವೆ ಆಗ್ತೀನಿ ಅಂತ. ಆವಾಗ ಉಭೌ ಸಮರಜೀತಾರವು ಸಂಗ್ರಾಮೇ ಕೃತಿಗರ್ವಿತವು, ಉಭೌ ಮಾಯಾಧರವು ವೀರ ಉಭೌ ಸತ್ಯಪರಾಕ್ರಮವು. ಇಬ್ಬರು ಯುದ್ಧ ಕ್ರೀಡೆಯಲ್ಲಿ ನಿಪುಣರಾಗಿರ್ತಾರೆ, ಅತ್ಯಂತ ಪರಾಕ್ರಮಿಗಳಾಗಿರ್ತಾರೆ. ಅವರೇನು ಮಾಡ್ತಾರೆ, ಯುದ್ಧದಲ್ಲಿ ಇಬ್ಬರು ಶೂರ್ಯನಿಸಿರ್ತಾರೆ. ಅವರು ಪರಸ್ಪರ ಹೊಡೆದುಕೊಳ್ತಾರೆ, ಪಾಶಗಳಿಂದ, ಆಯುಧಗಳಿಂದ, ಖಡ್ಗ ತೋಮರಗಳಿಂದ ಹೊಡೆದ. ನೋಡಿ, ಒಂದು ಹೆಣ್ಣಿನ ಮೇಲೆ ಆಸೆಯಿಂದ ಅವರು ಯುದ್ಧ ಮಾಡಿದರು. ಹಿರಣ್ಯಕಶಿಪನ ಮಕ್ಕಳವರು. ಆಮೇಲೆ ಅವರಿಬ್ಬರ ಶರೀರ ಶಿಥಿಲ ಆಗ್ತಾ ಹೋಗುತ್ತೆ. ರಕ್ತೇನ ಕುತ ಸರ್ವಾಂಗೋ ಕಿಂಶುಕಾವ ಪುಷ್ಪಿತಾ ಅತದೀರ್ಘೇಣ ಕಾಲೇನ ತೌ ದೈತ್ಯೌ ಕ್ರೋಧಮೂರ್ಛಿತೌ ಅನ್ಯೋನ್ಯ ಶಸ್ತ್ರಾಭೀತೌ ಉಪದಿತೌ ವಿಗತಾಯುಷೌ. ಅವರೇನು ಮಾಡ್ತಾರೆ, ಬಹಳ ಹೊಡೆದಾಡಿಬಿಟ್ಟು ಮೂರ್ಛೆ ಹೋಗ್ತಾರೆ. ಮತ್ತೆ ಬಹಳ ಕಾಲ ಯುದ್ಧ ಮಾಡಿ ಇಬ್ಬರು ಮರಣ ಹೊಂದುತ್ತಾರೆ. ದೇವಿ ಸಂತೋಷ ಆಗ್ತಾಳೆ. ತನ್ನ ದೇವಗಳಿಂದ ತುರ್ತವಾಗಿ ವಿಂಧ್ಯ ಪರ್ವತದಲ್ಲಿ ಸಂಚರಿಸ್ತಾಳೆ. ಆವಾಗ ದೇವತೆಗಳೆಲ್ಲ ಹೇಳ್ತಾರೆ, ಇವರನ್ನ ಯಾರಿಂದಲೂ ಗೆಲ್ಲಲಾಗೋದಿಲ್ಲ, ನೀನು ನೀನು ಸಂಹಾರ ಮಾಡಿಬಿಟ್ಟಿದ್ದೀಯಾ, ಒಂದು ಮಾತಿನಿಂದ ಸಂಹಾರ ಮಾಡಿ. ಲಕ್ಷ್ಮಿ ಅಂತಂದರೆ ಏನು? ಲಕ್ಷ್ಮಿ ಅಂದರೆ ಒಂದು ಕನ್ಯೆ, ಒಂದು ಅಂತಲ್ಲ, ಒಂದು ಲಕ್ಷ್ಮಿ ಅಂದರೆ ವೇದಗಳಿಗೆ ಅಭಿಮಾನಿ ಲಕ್ಷ್ಮಿ, ಶ್ರುತಿ ತತಿಗಳ ಅಭಿಮಾನಿ ಅಲ್ವಾ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಒಂದು ಮಾತಿನಿಂದ ಸಂಹರಿಸಿದಳು ಅಂದರೆ ಶಾಸ್ತ್ರದಲ್ಲಿ ವಿಷ್ಣುವೇ ಸರ್ವೋತ್ತಮ, ನಾನು ಅವನ ಪತ್ನಿ, ಯಾರೂ ನಮಗೆ ಸಮಾನರಲ್ಲ, ಸಮನಿಲ್ಲ ಅಂದ ಮೇಲೆ, ವಿಷ್ಣುವೇ ಸಮನಿಲ್ಲ ಅಂದ ಮೇಲೆ ಅವನಿಗಿಂತ ದೊಡ್ಡವರಿದ್ದಾರೆ ಅನ್ನೋ ದೊಡ್ಡ ತಾಪಸ್ಥ. ಹಾಗಾಗಿ ನೀವು ಈ ಒಂದು ಮಾತಿನಿಂದ ಅವಳು ಸಂಹಾರ ಮಾಡಿದ್ರು. ಶಾಸ್ತ್ರ ಮಾತಿನಿಂದ ಸಂಹಾರ ಮಾಡಿದ್ರು ಅಂತ ತಿಳ್ಕೊಬೇಕು. ಅಂದರೆ ಯಾರು ವಾದ ಮಾಡ್ತಾರೋ ನಾನೇ ದೇವರು, ನಾನು ಲಕ್ಷ್ಮಿಯನ್ನು ಪಡಿತೀನಿ ಅಂತ ಯಾರು ಮಾಡ್ತಾರೋ ಅವರಿಗೆ ಲಕ್ಷ್ಮೀದೇವಿ ಅಂದರೆ ಶಾಸ್ತ್ರದಿಂದಲೇ ಅವರಿಗೆ ಸಂಹಾರ ಆಗತ್ತೆ. ಮುಂದೆ ಏನಾಗತ್ತೆ, ನಂದಗೋಕುಲದಲ್ಲಿ ವಸುದೇವನಿಗೆ ಗೊತ್ತಿರುತ್ತೆ, ಅಲ್ಲಿ ಗಂಟು ಮಗು ಇರುತ್ತೆ, ಕೃಷ್ಣ ಅವನು ನನ್ನ ಮಗನೇ ಅಂತ. ವಸುದೇವ ಯಾಕೆಂದರೆ ಅವನೇ ಹೋಗಿ ಅಲ್ಲಿಟ್ಟಿರ್ತಾನಲ್ವ, ಅವನಿಗೆ ಗೊತ್ತಿರುತ್ತೆ. ಆಮೇಲೆ ಬಲಭದ್ರನ ರೂಪ ಸೌಂದರ್ಯಗಳನ್ನು ವರ್ಣಿಸ್ತಾನೆ ವಸುದೇವ. ಆಮೇಲೆ
ತತ್ರದ್ವೌ ದ್ವಾರಕೌ ಗತ್ವಾ ಜಾತಕರ್ಮಾದಿಭಿರ್ಗುಣೈಃ ಯೋಜಯಿತ್ವಾ ವ್ರಜೇತಾತ ಸಂವರ್ಧಯ ಯಥಾ ಸುಖಂ ರೌಹಿಣೇಯಂ ಚ ಸೌಮ್ಯೇ ಪುತ್ರಂ ತವ ಪುತ್ರಂ ಚ ಯತ್ನತಃ. ನೀನು ಗೋಕುಲಕ್ಕೆ ಹೋಗು. ನಂದರಾಜ ಏನು ಬಂದಿರ್ತಾನೆ ಅಲ್ಲಿ ಬಂದಿರ್ತಾನೆ. ನಂದರಾಜ ಯಾತಕ್ಕೆ ಬಂದಿರ್ತಾನೆ ಅಂತಂದರೆ ಕರವನ್ನು ಕೊಡ್ಲಿಕ್ಕೆ ಬರ್ತಾ ಇರ್ತಾನೆ. ಆ ಗೋಕುಲಕ್ಕೆ ಹೋಗಿ ಅಲ್ಲಿ ರೋಹಿಣಿ ಯಶೋಧಿಯ ಸುತರಿಗೆ ಜಾತಕರ್ಮಾದಿಗಳನ್ನು ಮುನ್ನಡೆದು ಮಾಡು. ಸಂತೋಷದಿಂದ ಅವರೀರ್ವರು ರೋಹಿಣಿಯ ಮಕ್ಕ ಬಲಭದ್ರ. ಬಲಭದ್ರನು ದೇವಕಿಯ ಗರ್ಭದಲ್ಲಿ ಇದ್ದಲ್ಲಿ ಹೋದವನು. ಒಂದು ರೀತಿ ನೋಡಿದ್ರೆ ದೇವಕಿಗೆ ಮಗನೂ ಅವನೇನೆ. ಕೃಷ್ಣ ಇಬ್ಬರೂ ಇದ್ದಾರೆ. ಇಬ್ಬರಿಗೂ ಸಂಸ್ಕಾರ ಮಾಡಬೇಕು, ಜಾತಕರ್ಮಾದಿ ಸಂಸ್ಕಾರ ಮಾಡಬೇಕು. ರೋಹಿಣಿಯ ಮಗನಾದ ನನ್ನ ಮಗನನ್ನು ನಿನ್ನ ಮಗನಾದ ಕೃಷ್ಣನನ್ನು ಪ್ರಯತ್ನಪೂರ್ವಕವಾಗಿ ಸಂರಕ್ಷಿಸಿ. ಇದು ವಸುದೇವನಿಗೆ ಆಮೇಲೆ ನಂದಗೋಪನಿಗೆ ಗೊತ್ತು. ನಂದಗೋಪನಿಗೂ ಗೊತ್ತು, ಹೇಳಿರ್ತಾನೆ ವಸುದೇವ, ನಾನು ಏನು ತಂದೆಯಾಗಿ ಏನೂ ಮಾಡಲಿಕ್ಕೆ ಆಗಿಲ್ಲ, ನನಗೆ ನೀನೇ ಮಾಡಬೇಕೆಲ್ಲನೂ ಅಂತ ಹೇಳ್ತಾರೆ. ಆಮೇಲೆ ನಂದರಾಜನಿಗೆ ಹೊರಳ ಅನುಮೋದನೆ ಯಶೋದೆಯಿಂದ ಕೂಡಿಕೊಂಡು ನಂದರಾಜ ಸಂತೋಷದಿಂದಲೇ ವಾಹನ ಏರಿ ಹೊರಡ್ತಾನೆ. ಸಣ್ಣ ಮಕ್ಕಳು ಹೊರುವ ಪಲ್ಲಕ್ಕಿಯಲ್ಲಿ ಮೆತ್ತನೆ ಹಾಸಿಗೆಯಲ್ಲಿ ಯಶೋದೆಯ ಕಂದನನ್ನು ನಂದರಾಜನು ಮಲಗಿಸ್ತಾನೆ. ಅವನಿಗೆ ಏನ್ರಿ ಬೇಕು? ಶೇಷದೇವರೇ ಹಾಸಿಗೆ. ಶೇಷನಿಗಿಂತ ಮೆತ್ತ ಇರೋ ಪದಾರ್ಥ ಬೇಕು ಅವನಿಗೆ? ಶೇಷನೇ ಬೇಕಾಗಿಲ್ಲ, ಶೇಷನಿಗೆ ಪುಣ್ಯ ಬೇಕು ಅಂತ ಭಗವಂತ ಮಲಗಿಸ್ತ ಅಷ್ಟೇ ಅವನ ಮೇಲೆ. ಅವನ ಭಗವಂತನ ಮುಟ್ಟುವ ಅರ್ಹತೆ ರುದ್ರ ಗರುಡಾಶೇಷ ರುದ್ರರಾದ್ಮೇಲೆ ಯಾರಿಗೂ ಇಲ್ಲ. ಯಾಕೆಂದರೆ ಶೇಷದೇವರು ಮಲಗ್ತಾರಲ್ವ, ಅವನ ಮೇಲೆ ಮಲಗ್ತಾನೆ. ವಾಯುದೇವರು ವಾಹನ, ಮುಖ್ಯವಾಗಿ ವಾಯುದೇವರು ವಾಹನ. ಗರುಡ ಇರಬಹುದು, ಅಮುಖ್ಯವಾಗಿ ಗರುಡ ವಾಹನ, ಮುಖ್ಯವಾಗಿ ವಾಯುದೇವರು ವಾಹನ. ಹಾಗಾಗಿ ಅವರಿಗೆ ಮಾತ್ರ ಭಗವಂತನನ್ನು ಸ್ಪರ್ಶಿಸಲು ಅವಕಾಶ, ಯೋಗ್ಯತೆ. ಬೇರೆ ಯಾರಿಗೂ ರುದ್ರನಿಂದ ಈ ಕಡೆ ಬಂದರೆ ಯಾರಿಗೂ ಭಗವಂತನನ್ನು ಸ್ಪರ್ಶಿಸಲು ಇಲ್ಲ ಯೋಗ್ಯತೆ. ಎಲ್ಲರೂ ನೋಡಿ ಮಾತಾಡ್ಬೇಕಷ್ಟೇ ಅವರು. ನಂದಗೋಕುಲ ಹೇಗಿತ್ತು? ಗೋವ್ರಜಂ ಗೋರುತ ಶಿವಂ ಗೋಪನಾರಿ ವಿರಾವೃತಂ ಹಂಭಾರವೈಶ್ಚ ಪತ್ತಾನಾಂ ಸರ್ವತ ಕುತನಿಸ್ವನಂ. ನಂದಗೋಕುಲ ಗೋವುಗಳ ಶಬ್ದದಿಂದ ಪರಮಮಂಗಳಕರವಾಗಿತ್ತು. ಗೋಪರು ಗೋಪಸ್ತ್ರೀಯರು ಇವರಿಂದ ಆವೃತವಾಗಿತ್ತು. ಕರುಗಳ ಹಂಬಾರರವು ಎಲ್ಲೆಡೆಯೂ ಕೇಳುತ್ತಿದ್ದು. ಆವಾಗಿನ ಉನ್ನತ ಕಾಲ ದ್ವಾಪರ ಯುಗ. ಎಲ್ಲ ಕಡೆ ಹಸುಗಳೇ, ಈಗ ಎಲ್ಲ ಕಡೆ ನಾಯಿಗಳೇ. ಇದರಲ್ಲಿ ಹಸು ಕಟ್ಟಲಿಕ್ಕೆ ನಮಗೆ ಆಗಲ್ಲ, ನಾಯಿನರ ಕಟ್ಕೋತೀವಿ. ತಂದೆ ತಾಯಿನ ಬೇಕಾದ್ರೆ ವೃದ್ಧಾಶ್ರಮಕ್ಕೆ ಬಿಟ್ಬಿಡ್ತೀವಿ, ನಾಯಿನ ಮಂಚಕ್ಕೆ ಮಲಗಿಸ್ತೀವಿ. ಈ ಥರ ಕಾಲ ಬಂದ್ಬಿಟ್ಟಿದೆ. ಹಾಗೆ ಅಲ್ಲಿ ನಂದಗೋಕುಲ ಅಷ್ಟು ಚೆನ್ನಾಗಿತ್ತು. ವತ್ಸಾನಾಂ ರೋಪಿತೈ ಕಿಲೈ ಧಾಮಭಿಶ್ಚ ವಿಭೂಷಿತಂ ಕರೀಶಾ ಕಿರಣ ವಸುಧಂ ಕಟಚ್ಛನ್ನ ಕುಟೀಮಠಂ. ಕರುಗಳನ್ನು ಕಟ್ಟುವ ಗೂಟ ಹಗ್ಗಗಳು ಅಲಂಕಾರವಾಗಿತ್ತು. ಹಾಗೆ ಇರುತ್ತೆ, ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಆಮೇಲೆ ನಂದರಾಜ ಸಂತೋಷದಿಂದ ನಂದಗೋಕುಲವನ್ನು ಪ್ರವೇಶ ಮಾಡ್ತಾನೆ. ವಸುದೇವನಿಗೆ ಸುಖವಂತ ರೋಹಿಣಿ ದೇವಿಯಲ್ಲಿದ್ದಾಳೆ. ಅಲ್ಲಿ ಮಿನುಗುವ ಗೂಢರೂಪಿಯಾದ ಕೃಷ್ಣನನ್ನು ಇರಿಸ್ತಾನೆ. ವಸುದೇವನಿಂದ ತಪಸ್ವಿಗಳಾದ ಗರ್ಗಮುನಿಗಳು ಬಂದುಬಿಟ್ಟು ಕೃಷ್ಣ ಬಲರಾಮರಿಗೆ ಸಂಸ್ಕಾರ ಕ್ರಿಯೆಯನ್ನು ನಾಮಕರಣವನ್ನು ಮಾಡ್ತಾರೆ. ನಾಮಕರಣ ಮಾಡಬೇಕಾದ್ರೆ ಅವರು ಹೇಳ್ತಾರೆ, ನೋಡಪ್ಪ, ಬಹಳ ಗೌಪ್ಯವಾಗಿ ಮಾಡಬೇಕು, ಯಾರನ್ನು ಕರಿಬಾರ್ದು. ಯಾಕೆ ಅಂದರೆ ಯಾರನ್ನ ಕರೆದು ಮಾಡದೆ ಅಂದರೆ ಕಂಸನಿಗೆ ಗೊತ್ತಾಗತ್ತೆ, ಕಂಸ ಬರ್ತಾನೆ, ಕಳಿಸ್ತಾನೆ. ಇವರಿಗೆ ಅವನು ಭಗವಂತ ಅನ್ನೋದು ಒಂದು ಸಮಯ ಬಂದರೂ ಮಾಯೆಯಿಂದ ಭಗವಂತನಿಗೆ ಕಂಸನಿಂದ ಅಪಾಯ ಇದೆ ಅಂತ ಇವ್ರದೆಲ್ಲ ಯೋಚನೆ ಬರ್ತಾರೆ. ಅದು ಹೇಗೆ ಬಂತು ಇದರಲ್ಲಿ ಅಂತಂದರೆ, ವಸೂನಾಂ ಪ್ರಬರೋನಂದೋ ನಾಮ್ನಾ ದ್ರೋಣಸ್ತಪೋದನಃ ತಸ್ಯ ಪತ್ನಿ ಧರಾಸಾಧ್ವಿ ಯಶೋದಾಚ ತಪಸ್ವಿನಿ. ಹೌದು, ದೇವಕಿ ವಸುದೇವರೇನೋ ವರ ಇತ್ತು, ನಂದಗೋಪನ ಹತ್ರ ಹೇಗೆ ಬಂದ? ಅದನ್ನು ಆ ಪೂರ್ವ ಪೀಠಿಕೆಯನ್ನು ಹರಿವಂಶದಲ್ಲಿ ಹೇಳ್ತಾರೆ. ವಸು ಅಂತ ಅಷ್ಟವಸುಗಳಿಗೆ ಒಬ್ಬನಾದವನು ದ್ರೋಣ ಅಂತ ಇದ್ದ, ತಪಸ್ವಿ. ನಂದಗೋಪನಾಗಿ ಅವನು ಜನಿಸ್ತಾನೆ ದ್ರೋಣ. ದ್ರೋಣನ ಪತ್ನಿ ಧರಾದೇವಿ ಯಶೋದೆಯಾಗಿ ಜನ್ಮ ಎತ್ತ. ಸರ್ಪಗಳ ಮಾತೆ ಕದ್ರು, ಅವಳು ರೋಹಿಣಿಯಾಗಿ ಹುಡುಕ್ತಾಳೆ. ಧರಾದೇವಿ ಮತ್ತು ದ್ರೋಣರು ಏನು ಮಾಡಿರ್ತಾರೆ, ಗೌತಮಾಶ್ರಮದಲ್ಲಿ ಗಂಧಮಾದನ ಪರ್ವತದಲ್ಲಿ ಕೃಷ್ಣನ ದರ್ಶನ ಲಾಭಕ್ಕಾಗಿ
10,000 ವರ್ಷಗಳ ಕಾಲ ತಪಸ್ಸು ಮಾಡಿರ್ತಾರೆ. ಅಷ್ಟು ಕಾಲ ತಪಸ್ಸು ಮಾಡಿದರೂ ಭಗವಂತನ ದರ್ಶನ ಆಗಲ್ಲ ಅವರಿಗೆ. ಅವರೇನು ಮಾಡ್ತಾರೆ, ಅಗ್ನಿಕುಂಡ ರಚಿಸಿಬಿಟ್ಟು ಅಗ್ನಿ ಪ್ರವೇಶ ಮಾಡೋಣ ಅಂತ ಸಿದ್ಧರಾಗ್ತಾರೆ. ಆವಾಗ ಅಶರೀರವಾಣಿ ಆಗುತ್ತೆ, ಶ್ರೀಹರಿ ನುಡಿತಾನೆ, ನಂದ ಗೋಕುಳದಲ್ಲಿ ನಿಮ್ಮಿಬ್ಬರಿಗೆ ನಾನು ಮಗನಾಗ್ತೇನೆ ಅಂತ. ಅದಕ್ಕೋಸ್ಕರ ಅವನು ಅಲ್ಲಿ ಹೋದ. ಇನ್ನೊಂದೇನೆಂದರೆ, ದೇವಕಿ ನಿನ್ನನ್ನು ಮಗನನ್ನಾಗಿ ಪಡೆಯಬೇಕು ಅಂತ ಹೇಳಿದ್ಲು, ಬಾಲಲೀಲೆಯನ್ನು ನೋಡಬೇಕು ಅಂತ ಹೇಳಿಲ್ಲ ಅವಳು. ಅದಕ್ಕೆ ಭಗವಂತ ನೀನು ಕೇಳಿದ್ದೇನು ಮಗ ಆಗಬೇಕು ಅಂತ, ಮಗು ಅದೇ ನಾನು ನಂದ ಗೋಕುಳಕ್ಕೆ ಹೋಗ್ತೀನಿ, ನೀನು ಕೇಳಿದ್ದಕ್ಕಿಂತ ಜಾಸ್ತಿ ನಾನು ಕೊಡೋದು. ನೀನು ಕೇಳಿದ್ದು ಭಗವಂತ ಮಗು ಆಗಬೇಕು ಅಂತ. ಭಗವಂತನ ಆಟ ಪಾಠಗಳನ್ನು ನೋಡ್ತೀನಿ ಅಂತ ನೀನು ಹೆಂಗೆ ಕೇಳಿದ್ದು. ಹಾಗಾಗಿ ಅವನು ನಂದ ಗೋಕುಲಕ್ಕೆ ಹೋಗ್ತಾನೆ. ಆಮೇಲೆ ಮುಂದೆ ಭಗವಂತ ತನ್ನ ಲೀಲೆಗಳನ್ನು ತೋರಿಸ್ಬೇಕು. ಇವರೆಲ್ಲ ನಂದ ಗೋಕುಲಕ್ಕೆ ಹೋಗಬೇಕು. ನಂದ ಗೋಕುಲದಲ್ಲಿ ಇವನೇನು ಮಾಡ್ತಾನೆ, ಕಂಸನಿಗೆ ಅಧೀನವಾದ ರಾಜ ಇವನು ನಂದಗೋಪ. ಅವನು ಕರ ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು. ಟ್ಯಾಕ್ಸ್ ಕೊಡಲಿಕ್ಕೆ ಹೋಗಿರ್ತಾನೆ. ಆ ಸಮಯದಲ್ಲಿ ಇಲ್ಲಿ ಒಂದು ಸ್ವಲ್ಪ ಕಥೆ ವ್ಯತ್ಯಾಸ ಇದೆ. ಇಲ್ಲಿ ಅಶರೀರವಾಣಿ ಆಗತ್ತೆ, ಅಲ್ಲಿ ನಾರದರು ಹೇಳ್ತಾರೆ ಅಂತ ಕೆಲವೊಂದು ಕಡೆ ಇದೆ ಕಂಸನಿಗೆ. ನೋಡು, ಅಶರೀರವಾಣಿ ಆಗತ್ತೆ ಕಂಸನಿಗೆ, ಕಲ್ಯಾಣವನ್ನು ಕೊಡ್ತೀಯೋ, ನಿನ್ನ ಭೂಮಿಯಲ್ಲಿ ನಿನ್ನ ಅಂತಕನ ಅವತರಿಸಿಬಿಟ್ಟಿದ್ದಾನೆ, ಅವನಿಗೆ ಸಿಲುಕಬಾರದು ಅಂತ ಯೋಚನೆ ಮಾಡು. ವಸುದೇವನು ನೀನು ಸುಳ್ಳು ಹೇಳಿಬಿಟ್ಟಿದ್ದಾನೆ. ವಸುದೇವ ಗಂಡು ಮಗುನ್ನೇ ಹೆಚ್ಚಿದ್ದು, ಆ ಗಂಡು ಮಗುವನ್ನು ತಗೊಂಡೋಗಿ ಇವನು ನಂದಗೋಪ ತಗೊಂಡೋಗಿ ನಂದಗೋಪನಲ್ಲಿ ಅಲ್ಲಿಟ್ಬಿಟ್ಟು ಅಲ್ಲಿಂದ ಹೆಣ್ಣು ಮಗುವಂತಂದು ನಿನಗೆ ಮೋಸ ಮಾಡಿಬಿಟ್ಟಿದ್ದಾನವನು. ನಿನ್ನ ಮೃತ್ಯು ನಂದಗೋಪನಲ್ಲೇ ಬೆಳೀತಾ ಇದೆ. ಸಪ್ತಮ ಗರ್ಭಸ್ರಾವ ಆಗಿಲ್ಲ, ಅದು ಕೂಡ ಅಲ್ಲೇ ಬೆಳೀತಾ ಇದೆ ಅಂತ ಹೇಳ್ಬಿಡ್ತಾರೆ ಆಶ್ರಯರಮಣಿ ಒಳಗೆ. ಹೇಳತ್ತೆ, ಆ ಮಗುವನ್ನು ಮತ್ತೆ ಯೋಗಮಾಯ ಬೆಳೆಸಿದ್ದಾಳೆ ಅಂತ ಹೇಳುತ್ತೆ. ಆದಿಶೇಷನ ಅಂಶದಿಂದ ಇದೆ, ಅವರಿಬ್ಬರು ನಿನ್ನನ್ನು ಸಂಹರಿಸಲು ಯತ್ನಿಸ್ತಾರೆ ಅಶರೀರವಾಣಿ ಹೇಳುತ್ತೆ. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿದೆ. ಆವಾಗ ಇವನೇನು ಮಾಡಿರ್ತಾನೆ, ಮತ್ತೆ ಕಂಸ ದೇವಕಿ ವಸುದೇವರಿಗೆ ಹಾಕಿಬಿಟ್ಟು ಬಂಧನದಲ್ಲಿ ಇಳಿಸಿಬಿಟ್ಟು ಹಿಂಸೆ ಕೊಡ್ತಾನೆ. ಆಮೇಲೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಏನಂತಂದರೆ, ಇದರಲ್ಲಿ ಶಕಟನ ವಧೆಯನ್ನು ಮೊದಲು ಹೇಳಿದ್ದಾರೆ, ಅಲ್ಲಿ ಪೂತಿನಿಯ ವಧೆಯನ್ನು ಮೊದಲು ಹೇಳಿದರು. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ. ಮೊದಲು ಶಕಟ, ಆಮೇಲೆ ಪೂತಿನಿ ಅಂತ ಹೇಳ್ತಾರೆ. ಕೃಷ್ಣ 4 ತಿಂಗಳಿಗೆ ಕಾಲಿಟ್ಟಾಗ ಅವನಿಗೆ ಉಪನಿಷ್ಕ್ರಮಣ ನಡೆಯುತ್ತೆ. 4 ತಿಂಗಳಾಗಲೂ ಜನ್ಮ ನಕ್ಷತ್ರ ಬರಬೇಕು. ಜನ್ಮ ನಕ್ಷತ್ರ ಬಂದಾಗ ಅದೇನಾಗತ್ತೆ ಅಂದರೆ, ಅವರು ಮಗುವನ್ನು ಹೊರಗೆ ತಂದು ಸೂರ್ಯನ ದರ್ಶನ ಮಾಡಿಸಿ ಸಮೀಪದಲ್ಲಿ ದೇವಾಲಯಕ್ಕೆ ಹೋಗಬೇಕು. ಸೋದರ ಮಾವ ಮುಂತಾದ ಬಂಧುಗಳ ಮನೆಗೂ 4 ತಿಂಗಳಲ್ಲಿ ದೇವರ ದರ್ಶನ ಮಾಡಿದ ಮೇಲೆ ಮಕ್ಕಳು ಕರ್ಕೊಂಡು ಹೋಗಿ. ಅದರಿಂದ ಮಗುವಿನ ಆಯುಷು, ಬಲ, ಗುಣಗಳು ವೃದ್ಧಿಸ್ತವೆ. ಈಗ ಅವೆಲ್ಲ ತದ್ವಿರುದ್ಧ ಆಗೋಗಿದೆ, ಅದರಿಂದ ಗುಣಗಳು ಇರಲ್ಲ, ಆಯುಷು ಇರಲ್ಲ. ಇನ್ನು ಇರುತ್ತೆ. ಆಮೇಲೆ ಇದು ಹೀಗಾಗಬೇಕಾದ್ರೆ ಪೂತಿನಿ ಬರ್ತಾಳೆ. ಪೂತಿನಿ ಇದು ಮೊದಲೇ ನೋಡ್ಬಿಡೋಣ. ಪೂತಿನಿ ಏನು ಮಾಡ್ತಾಳೆ, ಪೂತಿನಿ ಯಾರು, ರಾಮಾಯಣದಲ್ಲಿ ತಾಟಕಿ. ಅವಳಲ್ಲಿ ಇನ್ನೊಂದು ಅಂಶ ಊರ್ವಶಿ ಇರ್ತಾಳೆ. ಅವಳೇನು ಮಾಡ್ತಾಳೆ, ಊರ್ವಶಿನ ಇವನು ಕಳಿಸ್ತಾನೆ. ಮಕ್ಕಳು ಯಾರಿದ್ದಾರೋ ಚಿಕ್ಕ ಮಕ್ಕಳು ಎಲ್ಲರನ್ನು ಸಾಯಿಸಿಬಿಡುವಂತ ತನ್ನ ರಾಕ್ಷಸರನ್ನೆಲ್ಲ ಕಳಿಸಿರ್ತಾನೆ. ಪೂತಿನಿ ಹಾಗೆ ಬರ್ತಾಳೆ. ಪೂತನ ನಾಮ ಶಕುನಿ ಘೋರ ಪ್ರಾಣ ಭಯಂಕರಿ ಸಾ ಜಗಾಮ ಅರ್ಧರಾತ್ರೇ ವೈ ಪಕ್ಷೌ ಕ್ರೋಧಾದ್ ವಿದುನ್ವಿತಿ ತಥೋ ಅರ್ಧರಾತ್ರ ಸಮಯೇ ಶಕುನಿ ಪ್ರತ್ಯದೃಶ್ಯತಃ. ಶಕುನಿ ಅಂದರೆ ಒಂದು ಪಕ್ಷಿ ರೂಪದಿಂದ ಬಂದು ಹಕ್ಕಿಯ ವೇಷವನ್ನು ಧರಿಸಿ ಬಂದಳು ಪೂತಿನಿ. ಘೋರ ರೂಪಿಯಾಗಿದ್ದು ಅರ್ಧರಾತ್ರಿಯಲ್ಲಿ ಅವಳು ತನ್ನ ರೆಕ್ಕೆಗಳನ್ನು ಸಿಟ್ಟಿನಿಂದ ಜಾಡಿಸಿಕೊಂಡು ನಂದಗೋಕುಲದ ಬಳಿಗೆ ಬಂದು, ನಂದಗೋಕುಲದ ಬಳಿಗೆ ಬಂದಾಗ ಅವಳು ಯಾರವಳು, ಅಘಾಸುರ ಬಕಾಸುರನ ತಂಗಿ, ಸೋದರಿಯವಳು. ಬಕಾಸುರನಿಗೂ ರೆಕ್ಕೆ ಇತ್ತು. ಅವನಂತೆ ಇವಳು ಮಾಯಾರೂಪದ ಶಕುನಿ ವೇಷವನ್ನು ತಾಳಿರ್ತಾಳೆ. ಆಮೇಲೆ ಭಾಗವತ ಏನು ಹೇಳುತ್ತೆ, ಅವಳು ಸ್ಫುರದ್ರೂಪಿಯಾಗಿ ಬಂದು ಅಂತ ಹೇಳುತ್ತೆ. ಎರಡನ್ನೂ ಹೇಗೆ ಅನ್ವಯ ಮಾಡ್ಬೋದು ಅಂದರೆ, ನಂದಗೋಕುಲಕ್ಕೆ ಬರೋ ತನಕ ಹಕ್ಕಿಯಾಗಿ ಬಂದು ನಂದಗೋಕುಲದಿಂದ ಸ್ಫುರದ್ರೂಪಿಯಾಗಿ ಬಂದು ಅಂತ ಅನ್ವಯ ಮಾಡ್ಬೋದು. ಯಾವುದಕ್ಕೂ ವಿರುದ್ಧ ಬರಲ್ಲ. ಬಿಭ್ರತಿ ಕಬರಿ ಭಾರಂ ಮಾಲತಿ ಮಾಲ್ಯ ಸಂಯುತಂ ಕಸ್ತೂರಿ ಬಿಂದುನಾಯುಕ್ತಂ ಸಿಂಧೂರಂ ದತಿ ಮದ. ಆಮೇಲೆ ಅವಳೇನು ಮಾಡ್ತಾಳೆ,
ಬರ್ತಾಳೆ, ಒಳ್ಳೆ ಸುಂದರಿಯ ವೇಷ ಹಾಕ್ಕೊಂಡು ಬರ್ತಾಳೆ. ಬಕ್ಕೊಂಡು ಬಂದಾಗ ಎಲ್ಲರೂ ಇದೇನು ಸುಂದರಿಯನ್ನು ನೋಡೇ ಇಲ್ವಲ್ಲ ಇವಳನ್ನ ಅಂತಂದಾಗ ಅವಳು ಮಗುವನ್ನ ಮಲಗಿಸಿರ್ತಾಳೆ. ಅವಳನ್ನು ಕೊಡು, ನಾನು ಎತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ತನ್ನ ಸ್ತನ್ಯಪಾನವನ್ನು ಮಾಡಿಸಬೇಕು ಅಂತ ಬರ್ತಾಳೆ. ಇದರಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಮತ್ತೊಂದು ವಿಷಯ ಹೇಳಿದ್ದಾರೆ. ಬಲಿಚಕ್ರವರ್ತಿ ಯಜ್ಞಮಂಟಪಕ್ಕೆ ವಾಮನ ಬಂದಾಗ ಬಲಿಚಕ್ರವರ್ತಿಯ ಮಗಳು ರತ್ನಮಾಲೆ ಅಂತ, ಅವಳು ಕೃಷ್ಣನಿಗೆ ಒಮ್ಮೆಯಾದರೂ ನಾನು ಸ್ತನ್ಯಪಾನ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ ಅವಳಿಗೆ. ಅದಕ್ಕೆ ಅವಳೂ ಅಲ್ಲಿ ಸೇರಿಕೊಂಡ್ಳು ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳುತ್ತೆ. ಆಮೇಲೆ ಅವಳು ಏನು ಮಾಡ್ತಾಳೆ ಅಂತಂದರೆ, ಅವಳು ಯಾಕೆ ಅಲ್ಲಿ ಊರ್ವಶಿ ಬಂದಳು. ಊರ್ವಶಿ ಯಾತಕ್ಕೆ ಬರಬೇಕಾಗಿತ್ತಲ್ಲಿ ಅಂದರೆ, ಅವಳೇನು ಮಾಡ್ತಾಳೆ, ಈ ಊರ್ವಶಿಗಾಗಲಿ ರಂಭೆ ಮೇನಕೆಗಾಗಲಿ ಅಪ್ಸರಿಯರಿಗೆ ನಿಯತ ಪತಿಗಳಿರಲ್ಲ. ಆದರೆ ಅವರು ಒಬ್ಬರೊಂದಿಗೆ ಸಂಘ ಮಾಡ್ತಾ ಇದ್ದು ಪತಿ ಅಂದ್ಕೊಂಡಾಗ ಇನ್ನೊಬ್ಬರ ಸಂಘ ಬಯಸಿದರೆ ಅದು ಪಾತಿವ್ರತ್ಯಕ್ಕೆ ಧಕ್ಕೆ ಅವಳಿಗೆ. ಅವಳೇನು ಮಾಡಿರ್ತಾಳೆ, ಕುಬೇರನ ಜೊತೆಗೆ ಇದ್ದಾಗ ತುಂಬುರನ ಸಂಘ ಮಾಡ್ತಾಳೆ, ತುಂಬುರರ ಸಂಘ ಮಾಡ್ತಾಳೆ. ಆವಾಗ ಕುಬೇರ ಏನು ಮಾಡ್ತಾನೆ, ಅವಳಿಗೆ ವ್ಯಭಿಚಾರ ಆಗೋದ್ರಿಂದ ಶಾಪ ಕೊಡ್ತಾನೆ, ನೀನು ರಾಕ್ಷಸಿಯಾಗಿ ಜನಿಸು ಅಂತ. ಅವಳು ಇಲ್ಲಿ ಬರ್ತಾಳೆ, ತಾಟಕಿ ಎಲ್ಲಿರ್ತಾಳೆ ಈ ಶರೀರದಲ್ಲಿ ಬರ್ತಾಳೆ, ಅವಳು ಪೂತನಿಯ ಶರೀರದಲ್ಲಿ ಬರ್ತಾಳೆ. ಆವಾಗ ಪೂತನಿ ಬಹಳ ಕ್ರೂರ ರಾಕ್ಷಸಿ. ಅವಳು ಬರ್ತಾಳೆ, ಮಗುವಿನ ಹತ್ರ ಬಂದು ಬಿಟ್ಟು ಮಗುವಿನ ಸ್ತನ್ಯಪಾನ ಮಾಡಿಸ್ಲಿಕ್ಕೆ ನೋಡ್ತಾಳೆ, ವಿಷವನ್ನು ಉಣ್ಣಿಸ್ಲಿಕ್ಕೆ ನೋಡ್ತಾಳೆ. ವಿಷವನ್ನು ಉಣ್ಣಿಸ್ಬೇಕು, ವಿಷವನ್ನು ಉಣ್ಣಿಸ್ಲಿಕ್ಕೆ ಹೋಗ್ತಾಳೆ. ಭಗವಂತ ಎಲ್ಲ ವಿಷವನ್ನು ಹೀರ್ತಾನೆ. ಪೂತಿನಿ ತನ್ನ ಸ್ತನದಲ್ಲಿ ವಿಷವನ್ನು ತುಂಬಿಕೊಂಡು ಬಿಟ್ಟು ಕಾರ್ಕೋಟಕ ವಿಷವನ್ನು ತುಂಬಿ ಭಗವಂತನಿಗೆ ಕೊಟ್ಟಳು. ಭಗವಂತ ಏನು ಮಾಡ್ತಾನೆ, ತನಗೆ ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಕೊಡ್ತಾನೆ ಭಗವಂತ. ಆ ವಿಷ ಇದರಲ್ಲಿ ನಾವೇನು ತಿಳ್ಕೋಬೇಕು ಅಂದರೆ, ವಿಷಕ್ಕೆ ಭಗವಂತನನ್ನು ಕೊಲ್ಲುವ ಶಕ್ತಿ ಇದೆಯಾ? ಇಲ್ಲ. ಭಗವಂತ ಏನು ಮಾಡ್ತಾನೆ, ಆ ವಿಷವನ್ನು ತಾನು ತಗೊಂಡು ಬಿಟ್ಟು ತಾನು ಅದಕ್ಕೆ ತನ್ನ ಶಕ್ತಿಯನ್ನು ಸೇರಿಸಿ ಅವಳಿಗೆ ವಾಪಸ್ ಕೊಟ್ಟು, ಆ ವಿಷವನ್ನು ಎಳೆದುಕೊಂಡು ವಿಷಕ್ಕೆ ತನ್ನ ಇದನ್ನು ಸೇರಿಸಿಬಿಟ್ಟು ತನ್ನ ಬಲದಿಂದ ಅದನ್ನು ಅವಳ ಒಳಗಡೆ ನುಗ್ಗಿದಾಗ ಆ ವಿಷಕ್ಕೆ ಅವಳಿಗೆ ಜಜ್ಜಂತಳಾಗಿ ಅವಳು ಸಾಯ್ತಾಳೆ. ಇದು ತಿಳ್ಕೋಬೇಕು ನಾವು. ಆ ವಿಷಕ್ಕೆ ಏನಾಯಿತು, ಭಗವಂತನು ತನಗೆ ಕೊಟ್ಟಳವಳು, ಅದನ್ನು ಅನಂತ ಮಡಿ ಮಾಡಿ ಅವಳಿಗೆ ವಾಪಸ್ ಕೊಟ್ಟ. ಅಂದ್ರೇನು, ನಾವು ಭಗವಂತನಿಗೆ ಏನು ನಿಷಿದ್ಧ ಪದಾರ್ಥಗಳನ್ನಾಗಲಿ ಬೇರೆ ಕೆಟ್ಟ ಮನಸ್ಸುಗಳಿಂದ ಕೆಟ್ಟ ಭಾವನೆಗಳನ್ನು ಸಮರ್ಪಿಸ ಮಾಡಲಿಕ್ಕೆ ಹೋಗ್ತೀವಿ ಅಂತಂದರೆ ಅದನ್ನು ನಮಗೆ ಅನಂತ ಮಡಿ ಮಾಡಿ ಕೊಡ್ತಾನೆ ಅವನು ಭಗವಂತ. ಅನಂತ ಮಡಿ ಮಾಡಿ ಕೊಡ್ತಾನೆ. ನನ್ನ ದಾಸರ ಹರಿಕಥಾಂಸಾರದಲ್ಲಿ ನೋಡಿದ್ದೀರ, ಬೇಕಾದ ದಾಸರ ಹೇಳಿದಾರೆ ಅನಂತ ಮಡಿ ಮಾಡಿ ಕೊಡ್ತಾನೆ. ಹಾಗೆ ಭಗವಂತನಿಗೆ ನಾವು ಅರ್ಪಿಸಬೇಕಾದಾಗ ನಾವು ಶುದ್ಧವಾದ ವಸ್ತುಗಳನ್ನು ಅರ್ಪಿಸಬೇಕು, ದೋಷಯುಕ್ತವಾದ ವಸ್ತುಗಳನ್ನು ಅರ್ಪಿಸಬಾರದು. ಶುದ್ಧ ಮನಸ್ಸಿನಿಂದ ಕೇಳ್ಕೊಳ್ಬೇಕು ಭಗವಂತನಿಗೆ. ಹಾಗೆ ಅವಳನ್ನು ಕೊಡಕ್ಕೆ ಏನು ಮಾಡ್ತಾನೆ, ಅಲ್ಲಿ ಒಂದು ಪ್ರಕರಣ ಬರುತ್ತೆ. ಸ ತಾಟಕಾಚ ಊರ್ವಶಿ ಸಂಪ್ರವಿಷ್ಟ ಕೃಷ್ಣವಧ್ಯಾನಾನ್ನಿರಯಂ ಸಂಜಗಾಮ ತಾತ್ ಊರ್ವಶಿ ಶ್ರೀಕೃಷ್ಣ ಭಕ್ತ ಸ್ತನೇನ ಪೂತ ಸ್ವರ್ಗಂ ಪ್ರೇಯೌ ತಕ್ಷಣೇನ. ಅಲ್ಲಿ ಏನಾಗತ್ತೆ, ಸ್ವರ್ಗಕ್ಕೆ ಹೋಗ್ತಾಳೆ ಅಂತ ಬಂದ್ಬಿಡುತ್ತೆ. ಅಲ್ಲ, ವಿಷ್ಣುವಿಗೆ ವಿಷ ಕೊಡಿಸಿಬಿಟ್ಟು ಸ್ವರ್ಗಕ್ಕೆ ಹೋಗ್ತಾರೆ ಅಂತಂದರೆ ನಾವು ಎಲ್ಲ ನೈವೇದ್ಯ ಇಟ್ಬಿಟ್ಟು ನಾವೇ ಸ್ವರ್ಗಕ್ಕೆ ಹೋಗಬಾರ್ದು ಅಂದರೆ ಹೇಳ್ತಾರೆ, ಅಲ್ಲಿ ಸ್ವರ್ಗಕ್ಕೆ ಹೋಗಿದ್ದು ಊರ್ವಶಿ, ತಾಟಕ್ಕೆ ಹೋಗಿದ್ದು ಅಂಧತಮಸ್ಸಿಗೇನೆ. ಶಿಶುಪಾಲನ ವಧೆಯಲ್ಲೂ ಅಷ್ಟೇ, ಜಯ ಹೋದ. ಶಿಶುಪಾಲನಲ್ಲಿದ್ದ ರಾಕ್ಷಸ ಕಂಸನಲ್ಲೂ ಅಷ್ಟೇನೆ, ಭೃಗು ಮಹರ್ಷಿಗಳಿಗೆ ಒಳ್ಳೆಯದಾಯಿತು, ಕಂಸ ಹೋದ. ಹಾಗೆ ಭಗವಂತ ಯಾವ ರಾಕ್ಷಸರಿಗೂ ಒಳ್ಳೆಯದನ್ನು ಮಾಡಿಲ್ಲ, ಅವರ ಫಲ ಅವರು ಅನುಭವಿಸಲೇಬೇಕು. ಎಲ್ಲ ರಾಕ್ಷಸರಿಗೂ ಹಾಗಿಲ್ಲ. ಎಲ್ಲೆಲ್ಲಿ ಭಗವಂತನ ಭಕ್ತರು ಶಾಪದಿಂದ ಅಲ್ಲಿ ಇರ್ತಾರೋ ಆ ಭಕ್ತರನ್ನು ಉದ್ಧಾರ ಮಾಡಬೇಕಲ್ಲ, ಅದಕ್ಕೆ ಆ ಭಕ್ತರಿಗೆ ಸದ್ಗತಿಯನ್ನು ಕೊಡ್ತಾರೆ ಸಂಹಾರ ಮಾಡಿ. ಎಲ್ಲ ರಾಕ್ಷಸರನ್ನು ಕೊಂದಾಗ ಇಲ್ಲ. ಇಂದ್ರಜಿತವನ್ನು ಕೊಂದಾಗ ರಾಮ ಅವನು ಇಂದ್ರಜಿತ ಮೋಕ್ಷಕ್ಕೆ ಹೋದ ಅಂತ ಯಾರು ಹೇಳಿಲ್ಲ, ಸ್ವರ್ಗಕ್ಕೆ ಹೋದ ಅಂತ ಯಾರು ಹೇಳಿಲ್ಲ. ಕುಂಭಕರ್ಣ ಸತ್ತಾಗ ಆಯಿತು, ಯಾಕೆಂದರೆ ಕುಂಭಕರ್ಣದಲ್ಲಿ ವಿಜಯ ಇದ್ದ, ರಾವಣನಲ್ಲಿ ಜಯ ಇದ್ದ ಅಲ್ವಾ. ಆವಾಗ ಜಯ ವಿಜಯರಿದ್ದಾಗ ಅವರು ಸ್ವರ್ಗಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವ್ರಿಗೆ ಇನ್ನೊಂದು ಕೃಷ್ಣನ ಅವತಾರದಲ್ಲಿ ಬರಬೇಕಾಗಿತ್ತು. ಅವರು ಮೋಕ್ಷಕ್ಕೆ ಹೋಗಲಿಲ್ಲ ಅವರು, ಯಾಕೆಂದರೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಆಗಿ ರಾವಣ ಕುಂಭಕರ್ಣರಾಗಿ ಅವರ ಮೂರನೆಯ ರಾಕ್ಷಸ ಅವತಾರ ಏನಪ್ಪ ಅಂದರೆ ಈಗ ಕೃಷ್ಣನ ಅವತಾರದಲ್ಲಿ. ಅದಾದಮೇಲೆ ಅವರು ಡೈರೆಕ್ಟಾಗಿ ಹೋಗ್ತಾರೆ.
ಅದಕ್ಕೆ ಒಂದು ಶಿಶುಪಾಲನ ಬಂದ ತಕ್ಷಣ ಜ್ಯೋತಿ ಅವನಲ್ಲಿ ಬಂದು ಅಂತರ್ಧಾನಕ್ಕೆ ಅಂದರೆ ಇದೇ ಮುಂದೆ ಅವರಿಗೆ ಜನ್ಮ ಇಲ್ಲ ಅಲ್ವ, ರಾಕ್ಷಸ ಯೋನಿಯಲ್ಲಿ ಜನ್ಮ ಇಲ್ಲ, ಅವರು ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ಹಾಗಾಗಿ ಇವಳು ಊರ್ವಶಿ ಶಾಪದಿಂದ ಇರ್ತಾಳೆ. ಇವಳು ಕೂತಿನಿ ಏನಾಗ್ತಾಳೆ, ಬಹಳ ರೋದನವನ್ನು ಮಾಡಿಬಿಟ್ಟು ಸಾಯ್ತಾಳೆ. ಅವಳು ವಿಕಾರವಾದ ಬೃಹತ್ ಆಕಾರವನ್ನು ಪಡೆದು ಸಾಯ್ತಾಳೆ. ಅವಳು ಸಾಯತ್ಲು ಅಲ್ಲಿ ಜನ ಎಲ್ಲನೂ ನೋಡ್ತಾರೆ. ನಂದರಾಜ ನೋಡ್ತಾನೆ. ನಂದೋ ಅಂಕಮೇನ ಮಾರೋಪ್ಯ ಭೂರೇಣಾಂ ಪರಿಗೃಹ್ಯ ಚ ಪ್ರದಕ್ಷಿಣಂ ಶಿರಕ್ಕುರ್ವನ್ ಮಂತ್ರಮೇತ ಜಜಾಪಹ. ನಂದರಾಜ ಮಗುವನ್ನು ತೊಡೆ ಮೇಲೆ ಮಲಗಿಸ್ಕೊಳ್ತಾನೆ, ಭೂಮಿಯ ಧೂಳು ತೆಗಿತಾನೆ, ತಲೆಯನ್ನು ಪ್ರದಕ್ಷಿಣಾಕಾರ ಮಂತ್ರಗಳನ್ನು ಜಪಿಸ್ತಾನೆ. ಏನನ್ನು ಜಪಿಸ್ತಾನೆ? ವಿಷ್ಣು ನಿನ್ನ ಪೂರ್ವ ದಿಕ್ಕಿನಲ್ಲಿ ಇದ್ದು ರಕ್ಷಿಸಲಿ, ರುದ್ರನು ದಕ್ಷಿಣ ದಿಕ್ಕಿನಲ್ಲಿ ರಕ್ಷಿಸಲಿ, ಚತುರ್ಮುಖ ಪಶ್ಚಿಮ ದಿಕ್ಕಿನಲ್ಲಿ ರಕ್ಷಿಸಲಿ, ಸ್ಕಂದ ಉತ್ತರ ದಿಕ್ಕಿನಲ್ಲಿ ಎಲ್ಲರನ್ನೂ ರಕ್ಷಿಸುವವನು ಇವನೇನೆ, ಇವನಿಗೆ ಎಲ್ಲ ದೇವತೆಗಳು ರಕ್ಷಿಸಲಿ ಅಂತ ನಂದಗೋಪ ಕೇಳ್ಕೊಳ್ತಾನೆ. ಮೇಲ್ಭಾಗದಲ್ಲಿ ಸೂರ್ಯ ರಕ್ಷಿಸಲಿ, ಕೆಳಭಾಗದಲ್ಲಿ ವಾಸುಕಿ ರಕ್ಷಿಸಲಿ, ಎಲ್ಲ ದಿಕ್ಕುಗಳಲ್ಲಿ ನಿಂತು ವಾಯುದೇವರನ್ನು ರಕ್ಷಿಸಲಿ ಅಂತ ಕೇಳ್ಕೊಳ್ತಾರೆ. ಆಮೇಲೆ ಹೀಗೆ ಇದ್ದಾಗ ಮತ್ತೊಬ್ಬ ರಾಕ್ಷಸ ಬರ್ತಾನೆ, ಶಕಟಾಸುರ. ಇವನು ಬಂಡಿಯ ರೂಪದಲ್ಲಿ ಬರ್ತಾನೆ. ಏನಾಗಿರುತ್ತೆ, ಯಶೋಧಾದೇವಿ ಮಗುವನ್ನು ಬಂಡಿಯ ಕೆಳಗೆ ಮಲಗಿಸ್ಬಿಡ್ತಾಳೆ. ಬಂಡಿಯ ಕೆಳಗೆ ಮಲಗಿಸಿ ತಾನು ಕೆಲಸ ಮಾಡ್ಲಿಕ್ಕೆ ಹೋಗ್ತಾಳೆ ಒಳಗಡೆ. ಆವಾಗ ಭಗವಂತ ಅಂತಾನೆ, ನೀನು ಒಂದು ಮದುವೆ ಆಗಿದ್ದೀಯ, ಒಂದು ಸಂಸಾರ ಇದೆ ನಿನಗೆ, ಒಂದು ಸಂಸಾರ ರಕ್ಷಿಸಲಿಕ್ಕೆ ನನ್ನ ಕೆಳಗಡೆ ಇಟ್ಟು ಹೋಗ್ತೀಯ. ನಾನು ಎಲ್ಲ ಲೋಕ ಸಂರಕ್ಷಣೆ ಮಾಡಿ ಎಲ್ಲ ಜೀವನ ಸಂರಕ್ಷಣೆ ಮಾಡುವನು, ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವನು. ನನಗೆ ಕೆಲಸ ಇದೆ, ನಿಮಗೆ ಕೆಲಸ ಇದೆ ಜಾಸ್ತಿ. ನನ್ನನ್ನು ಬಂಡಿಯ ಕೆಳಗೆ ಹಾಕ್ತೀಯಾ ಅಂತ ಕೇಳ್ತಾನೆ. ನನ್ನನ್ನು ಬಂಡಿಯ ಕೆಳಗೆ, ಅದಕ್ಕೆ ಶಕಟಾಸುರ ಬಂದಿರ್ತಾನೆ. ಅವನು ಬಂಡಿಯಲ್ಲಿ ಇರ್ತಾನೆ. ಬಂಡಿಯಲ್ಲಿ ಇದ್ದು ಬಿಟ್ಟು ಇವನನ್ನ ಸಂಹಾರ ಮಾಡಬೇಕು. ಅವನ ಸಂಹಾರ ಮಾಡಬೇಕು ಅಂತ ಬರಬೇಕಾದ್ರೆ ಕೃಷ್ಣ ಪರಮಾತ್ಮ ನೋಡ್ತಾನೆ. ಅವನಿಗೆ ಗೊತ್ತಿಲ್ಲದಿದ್ದೇನು ನೋಡ್ತಾನೆ. ನೋಡಿಬಿಟ್ಟು ತನ್ನ ಕಾಲನ್ನು ಬಾಯಲ್ಲಿ ಇಟ್ಕೊಂಡಿರ್ತಾನೆ. ತೆಗೆದುಬಿಟ್ಟು ಕಾಲನ್ನು ಏನು ಮಾಡ್ತಾನೆ, ಸ್ವಲ್ಪ ಟಚ್ ಮಾಡ್ತಾನೆ ಅಷ್ಟೇ. ಬಂಡಿ ಮೇಲೆ ಹಾರಿ ಮುರಿದು ಬೀಳುತ್ತೆ. ರಾಕ್ಷಸ ರೂಪದಲ್ಲಿ ಅವನು ಬೀಳ್ತಾನೆ. ಯಾಕೆ ಅಂದರೆ ಭಗವಂತನ ಪಾದ ಅಂದರೆ ಹೇಳಿದರಲ್ವ, ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂತ ಶ್ರೀಪಾದರಾಯ ಹೇಳಿದರಲ್ವ. ಹಾಗೆ ಅವನ ಅಂಕಿತಗಳೆಲ್ಲ ಅದರಲ್ಲಿದ್ದಾವೆ. ಆ ಪಾದ, ಭಗವಂತನ ಪಾದಕ್ಕೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಭಗವಂತನ ಪಾದ ಕೈದು ಕೆಲಸ ಮಾಡುತ್ತೆ, ಕಣ್ಣಿಂದು ಕೆಲಸ ಮಾಡುತ್ತೆ, ಎಲ್ಲರೂ ಕೆಲಸ ಅವನ ಒಂದೊಂದು ಅಂಗಗಳು ಮಾಡ್ತವೆ. ನಮ್ಮದು ಒಂದು ಕೆಲಸನೇ ನೆಟ್ಟಿಗೆ ಮಾಡಲ್ಲ ಯಾವುದು. ಇದು ನಮ್ಮದು ಪರಿಸ್ಥಿತಿ. ಭಗವಂತ ಪಾದದಿಂದ ಮುಟ್ತಾನೆ, ಪಾದ ಸ್ಪರ್ಶ ಆಗತ್ತೆ. ಪಾದ ಸ್ಪರ್ಶ ಸಾಕು ಅದಕ್ಕೆ. ಆ ಶಕಟಾಸುರ ಹತನಾಗ್ತಾನೆ. ಶಕಟಾಸುರ ಹತನಾಗತ್ಲು ಇವರು ಬಂದು ಬಿಟ್ಟು ನೋಡ್ತಾರೆ, ಇಂತಹ ದೊಡ್ಡ ಬಂಡಿ ಇದೆ, ದೊಡ್ಡ ಬಂಡಿಯ ಬದೇ ಕೆಳಗಡೆ ಮಲಗಿಸಿದ್ಯಲ್ಲ ನೀನು ಅಂತ ಅವನು ನಂದಗೋಪ ಯಶೋದೆಗೆ ಹೇಳ್ತಾನೆ. ಯಶೋದೆಗೆ ಹೇಳತ್ಲು. ಆಮೇಲೆ ಇವರು ಏನು ಮಾಡ್ತಾರೆ ಅಂದರೆ, ಅಲ್ಲಿಗೆ ಭಗವಂತನಿಗೆ ಏನು ಮಾಡ್ತಾರೆ, ಬಾಲರಕ್ಷಾವನ್ನು ಕೊಡ್ತಾರೆ. ಏನಂದರೆ ಬಾಲರಕ್ಷಾ ಅಂದರೆ ತಾಯಿತೆಗಳ ಸಿಕ್ಕಾಪಟ್ಟೆ ತಾಯಿತೆಗಳು ಅಲ್ಲೋದೆ ಇಲ್ಲೋದೆ ಆ ತಾಯಿತೆಗಳೆಲ್ಲ ಹಾಕೊಳ್ಳೋದು ರಕ್ಷೆ ಅಲ್ಲ. ಗೋವಿನ ಪಾದದ ಧೂಳು ತೆಗೆದುಕೊಂಡು ಬಿಟ್ಟು ದ್ವಾದಶ ನಾಮ ಹೇಳಿ ಮಗುಗಚ್ಚಬೇಕು. ಅದು ಸಕಲ ಬಾಲಗ್ರಹವನ್ನು ತಡೆಯುತ್ತೆ. ಗೋಧೂಳಿ ಇರಬೇಕು. ಗೋವೇ ಇರಲ್ಲ, ಮಠಗಳಲ್ಲೇ ಗೋಗಳ ಕಡಿಮೆ ಜಾಗ ಇರಲ್ಲ. ಇನ್ನು ಗೋವು ಎಲ್ಲಿರುತ್ತೆ ಅಲ್ಲಿ ಕರ್ಕೊಂಡೋಗಿ ಆ ಗೋರಕ್ಷ ಹಾಕಿಸ್ಬೇಕು. ಹಾಗೆ ಗೋರಕ್ಷವನ್ನು ಹಾಕಿಸ್ಬೇಕು ಮಗುವಿಗೆ. ಗೋರಕ್ಷವನ್ನು ಹಾಕಿಸ್ತಾರೆ. ಬಾಲರಕ್ಷಾ ಸ್ತೋತ್ರ ಅಂತ ಇದೆ. ಗೋಪಿಗಳು ಮಾಡಿರೋದು ಆ ಬಾಲರಕ್ಷಾ ಸ್ತೋತ್ರ ಭಾಗವತದಲ್ಲಿದೆ. ಅದನ್ನು ಶಕಟಾಸುರನ ವಧೆ ಆಗಿ ಕೂತನಿಯ ವಧೆ ಆಗತ್ತೋ ಅವರು ಆ ಮಂತ್ರಗಳನ್ನು ಹೇಳಿಬಿಟ್ಟು ಬಾಲರಕ್ಷವನ್ನು ಹಾಕ್ತಾರೆ. ಭೂತ ಪ್ರೇತ ಪಿಶಾಚಿಗಳು ಯಾವುದೂ ಕಾಡಬಾರದು, ಯಕ್ಷರಕ್ಷಗಳು ಕಾಡಬಾರದು ಅಂತ ಇವರೆಲ್ಲ ಹಾಕ್ತಾರೆ. ಭಗವಂತ ಅಂತ ಎಲ್ಲರಿಗಿಂತ ದೊಡ್ಡ ಭೂತ ನಾನೇನೆ, ನನಗೇ ಭೂತದಿಂದ ರಕ್ಷಣೆ ಅಂತ ಹಾಕ್ತಿರಲ್ಲ ಅಂತ ಅವನು ಭಗವಂತ ನಗ್ತಾನೆ. ಆಮೇಲೆ ಪೂತನ ವಧೆ ಆಗತ್ತೆ. ಪೂತನ ವಧೆ ಆದ ಮೇಲೆ
ಅದರಲ್ಲಿ ಇದನ್ನು ವಾದಿರಾಜರು ಅವರ ರುಕ್ಮಿಣಿ ವಿಜಯಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಸಮಯ ಇಲ್ಲ ಅವನ್ನೆಲ್ಲ ಹೇಳಬೇಕು, ಅವನೇ ಸಿಕ್ಕಾಪಟ್ಟೆ ವರ್ಣನೆ ಮಾಡಿದ್ದಾರೆ. ಹೇಳೋದೇನಪ್ಪ ಅಂದರೆ ಎಲ್ಲ ರಾಕ್ಷಸರನ್ನು ಕೊಂದಾಗ ಎಲ್ಲ ರಾಕ್ಷಸರು ಸ್ವರ್ಗಕ್ಕೆ ಹೋಗ್ರಿ ಅಂತ ಹೇಳಲ್ಲ, ಹೋಗ್ರಿ ಅದರಲ್ಲಿ ಭಗವಂತ ಭಕ್ತರ ಇದ್ರು ಅಂತ ಹೇಳೋದು. ಆಮೇಲೆ ಭಗವಂತ ಆಟ ಆಡ್ತಾ ಇರ್ತಾನೆ. ನಂದಗೋಪ ಯಶೋದೆಯರು ಭಗವಂತನ ಬಾಲಲೀಲೆಗಳನ್ನು ನೋಡ್ತಾ ಇರ್ತಾರೆ. ಇಬ್ಬರೂ ಬಾಲಕರು ಕೃಷ್ಣ ಬಲರಾಮರು ಆಡ್ತಾ ಇರ್ತಾರೆ. ಇವರ ಕ್ರೀಡೆಗಳು ಪರಸ್ಪರ ಹೊಂದಿಕೊಂಡಿರ್ತವೆ. ಆಮೇಲೆ ಇವರಿಬ್ಬರು ಏನು ಮಾಡ್ತಾ ಇರ್ತಾರೆ, ಕೆಲವೊಮ್ಮೆ ಮೊಳಕಾಲಿಂದನೇ ಓಡಾಡ್ತಾ ಇರ್ತಾರೆ, ಕರುಗಳ ಕೊಟ್ಟಿಗೆಯಲ್ಲಿ ಓಡಾಡ್ತಾ ಇರ್ತಾರೆ, ಗೋಮೂತ್ರ ಗೋಮಯಗಳಿಂದ ತನ್ನ ದೇಹವನ್ನು ಮೆಚ್ಚಿಕೊಳ್ತಾ ಇರ್ತಾರೆ. ಆಮೇಲೆ ನಂದಗೋಕುಲದಲ್ಲೇ ಇರ್ತಾರೆ. ನಂದಗೋಕುಲದಲ್ಲಿ ಇದ್ದು ಬಿಟ್ಟು ಅವರು ಮುಂದೆ ಏನು ಮಾಡ್ತಾರೆ, ಒಬ್ಬರು ಮನೆಗೆ ಹೋಗಬೇಕು, ಚೆನ್ನಾಗಿ ಮಜ್ಜಿಗೆ ಕಡಿದು ಮಕ್ಕಳ ಜೊತೆಗೆ ಆ ಮಜ್ಜಿಗೆಯನ್ನು ಕುಡಿತಾರೆ. ಆಮೇಲೆ ಖಾಲಿ ಆಯ್ತಾ ಮಡಿಕೆಯನ್ನು ಒಡೆದು ಹಾಕ್ಬಿಡ್ತಾರೆ. ಎಲ್ಲರೂ ಮೇಲೆ ಕಟ್ಟಿದ್ರೆ ಆ ಬಾಂಡನೆಲ್ಲ ಬೀಳಿಸ್ಬಿಟ್ಟು ಒಡೆದು ಒಳಗಡೆ ಬೆಣ್ಣೆ ತಿಂತಾ ಇರ್ತಾರೆ. ಅನೇಕ ಚೇಷ್ಟೆ ಮಾಡ್ತಾರೆ. ಚಿತ್ವಾದು ಸರ್ವಾಣಿ ಪಪೌ ಕ್ಷೀರಾಣಿ ಕೇಶವ ತಚ್ಚೇಶಂ ಚೈವ ದೇವೇಶೋ ಚಿತೌಸ ಸಮವಾಕ್ಷಿಪತ್. ಮಡಿಗೆಗಳಿಂದ ಹಾಲನ್ನು ಪಾನ ಮಾಡ್ತಾರೆ, ಭಿನ್ನಗೊಳಿಸ್ತಾರೆ. ಗೋಪಿ ಪಾಯಸ ಮಾಡ್ತಾ ಇರ್ತಾಳೆ ಒಬ್ಳು ಗೋಪಿ, ಆ ಗಂಡನಿಗೆ ಇಟ್ಟಿರ್ತಾಳೆ, ಆ ಎಲ್ಲ ಪಾಯಸವನ್ನು ಕೃಷ್ಣ ಪರಮಾತ್ಮ ಕುಡಿದು ಬಿಡ್ತಾರೆ. ಆಮೇಲೆ ಒಳಗಡೆ ಇಟ್ಟಿರ್ತಾರೆ, ಹಗ್ಗದ ಮೇಲ್ಬದಿಯಲ್ಲಿ ಒಳಗಡೆ ಮೊಸರು ಇಟ್ಟಿದ್ರೆ ಆ ಗಡಿಗೆ ತೆಗೆದುಬಿಟ್ಟು ಕಾಲಿನಿಂದ ಮಡಿಕೆ ಚೂರನ್ನು ತುಳಿದು ಪುಡಿ ಮಾಡ್ತಾನೆ. ಆಮೇಲೆ ಪ್ರತಿ ಮನೆಯಲ್ಲೂ ನವನೀತ ಭಕ್ಷಣ ಬೆಣ್ಣೆಯನ್ನು ತಿಂತಾ ಇರ್ತಾನೆ. ಆಮೇಲೆ ಹೀಗೆ ಆಟ ಆಡ್ತಾ ಇರಬೇಕಾದ್ರೆ ಅವರಿಗೆ ಯಾರು ಗೋಪಿಯರು ಏನೂ ಮಾಡಲಿಕ್ಕಾಗಲ್ಲ. ಗೋಪಿಯರು ಸಂತೋಷದಿಂದ ಇರ್ತಾರೆ. ಯಶೋದೆಗೆ ದೂರನ್ನು ಹೇಳ್ತಾರೆ. ಆ ಒಂದು ಸಾರಿ ಗೋಪಿ ಮನೆಗೆ ಬರ್ತಾರೆ, ಆಕೆ ಹಗ್ಗ ಬಿಡುಗಡೆಯಿಂದ ಮಡಿಗೆಗಳನ್ನು ಕಟ್ಟಿಬಿಟ್ಟಿರ್ತಾಳೆ. ಆ ಎಲ್ಲ ಮಡಿಗೆಗಳನ್ನು ಕಟ್ಟಿಬಿಟ್ಟಿರ್ತಾರೆ. ಕೃಷ್ಣ ಅಂತ ನನಗೇ ಸಿಗಬಾರ್ದು ಅಂತ ಕಟ್ತೀಯಲ್ಲ, ನೀನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹಾಲನ್ನು ಕುಡಿದು ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಹತ್ತು ಬಿಟ್ಟು ಎಲ್ಲ ಹಾಲನ್ನು ಕುಡಿದು ಬಿಟ್ಟು ಖಾಲಿಯಾದ ಮಡಿಕೆಗಳನ್ನು ಹೊರಗಡೆ ತಂದು ಪುಡಿ ಮಾಡಿ ಹಾಕ್ಬಿಡ್ತಾನೆ ಕೃಷ್ಣ ಪರಮಾತ್ಮ. ತಾನು ಉಳಿದಿದ್ದೆಲ್ಲನೂ ಮಕ್ಕಳಿಗೆ ಕೊಡ್ತಾನೆ. ಆಮೇಲೆ ಅಲ್ಲಿರೋ ಪದಾರ್ಥಗಳನ್ನು ಭುಂಜಿಸ್ತಾನೆ. ಅಂದರೆ ಭಗವಂತ ಏನಂತಾನೆ, ನೀನು ಕೊಡಲಿಲ್ಲ ಅಂದರೂ ನಾನು ತಗೊಳ್ತೀನಿ. ನಾವು ನೈವೇದ್ಯ ಮಾಡಲಿಲ್ಲ ಅಂದರೂ ಭಗವಂತ ಅದರಲ್ಲಿನ ತನ್ನ ಸಾಕ್ಷ್ಯರಸವನ್ನು ತೆಗೆದುಕೊಂಡೇ ತಗೊಳ್ತಾನೆ ಅವನು. ಆದರೆ ಫಲ ನಮಗೆ ಸಿಗಲ್ಲ. ನಾವು ಕೊಟ್ಟರೆ ನೈವೇದ್ಯ ಮಾಡಿದರೆ ಅಲ್ಲ ನೈವೇದ್ಯಕ್ಕೆ ಇಡ್ತೀವಿ, ಅದರಲ್ಲಿ ಏನು ತಗೊಳ್ಳೋದೇ ಇಲ್ಲ ಅಂದರೆ ಅದರಲ್ಲಿ ಅವನ ರೂಪ ಇರುತ್ತೆ, ಸಾಕ್ಷ್ಯರಸ ಇರುತ್ತೆ. ಆ ಸಾಕ್ಷ್ಯರಸವನ್ನು ಭಗವಂತ ತೆಗೆದುಕೊಂಡು ಬಿಟ್ಟು ನಮಗೆ ಆ ಪಾಂಚಭೌತಿಕ ಪದಾರ್ಥವನ್ನು ಕೊಡ್ತಾನೆ. ಆ ಸಾಕ್ಷ್ಯರಸ ತಗೊಳ್ತಾನೆ. ನಾವು ಕೇಳಿಲ್ಲ, ನಾವು ಇಡ್ಲಿಲ್ಲ ಅಂದರೂ ಅವ್ನು ನಮ್ಗೆ ತಗೊಳ್ತಾನೆ. ಏನಂದರೆ ನಮಗೆ ಫಲ ಸಿಗೋಲ್ಲ, ಅದರಲ್ಲಿ ನಮಗೆ ನರಕನೇ ಸಿಗೋದು. ಭಗವಂತನಿಗೆ ಅರ್ಪಿಸದೇ ತಿಂತೀವಿ ನಾವು. ಅವರಂತಾನೆ ಭಗವಂತ, ನನಗೆ ಕಳ್ಳ ಅಂತೀರಾ, ನೀವೆಲ್ಲ ಮಾಡ್ತಾ ಇರೋದೇ ಕಳ್ತನ. ನಿಮಗಿಂತ ದೊಡ್ಡ ಕಳ್ತನ ಯಾರು ಮಾಡ್ತಾರೆ? ಯಾಕೆ ಅಂದರೆ ಎಲ್ಲ ನನ್ನ ವಸ್ತುನೇ ಜಗತ್ತಿನಲ್ಲಿರೋದು. ನೀವು ನನ್ನ ಸ್ಮರಣೆನೇ ಇಲ್ಲ. ನನ್ನದು ನನ್ನ ಕಳ್ಳ ಅಂತ ಯಾರಿಗಂತಾರೆ? ತನ್ನದಲ್ಲದ ವಸ್ತುವನ್ನು ತನ್ನದು ಅಂತ ತೆಗೆದುಕೊಂಡ್ರೆ ಅವನಿಗೆ ಕಳ್ಳ ಅಂತಾರೆ. ಹೌದಾ? ನಾವು ಮಾಡ್ತಾ ಇರೋದು ಅಷ್ಟೇನೆ. ನಮ್ಮದಲ್ಲ ವಸ್ತು, ಅದು ಭಗವಂತ ಕೊಟ್ಟಿರೋದು. ಭಗವಂತ ನೀನು ಕೊಟ್ಟಿದ್ದು ಅಂತಲೂ ನಾವು ಹೇಳಲ್ಲ. ಭಗವಂತನಿಗೆ ಕೇಳದೇ ಇಲ್ಲ. ನಮ್ಮ ಪಾಡಿ ನಾವು ತಗೋತೀವಿ. ನಮ್ಮದು ಅಂದರೆ ಆವಾಗ ಭಗವಂತ ಕೇಳ್ತಾನೆ, ಕಳ್ಳರು ಯಾರು? ನೀನೋ ನಾನು. ನಂದೇ ವಸ್ತು ಇದೆ, ನಂದೇ ವಸ್ತುನ ನನಗೆ ಅರ್ಪಿಸೋದು ಬೇಡ. ನೀನು ಕೊಟ್ಟಿದ್ದೀಯಲ್ಲ ಅಂತಲೂ ಒಂದು ಧ್ಯಾನ ಇಲ್ಲ. ನಂದೇ ಅಂತ ತಗೊಳ್ತಿರಲ್ಲ, ನೀವೇ ದೊಡ್ಡ ಕಳ್ಳರು. ನಾನು ಕಳ್ಳ ಹೌದು. ಯಾಕೆ? ನನಗೆ ಅರ್ಪಿಸಿದವರಿಗೆ, ನನಗೆ ಭಕ್ತಿಯಿಂದ ಅರ್ಪಿಸಿದವರ ಅಘಗಳನ್ನು ಕದಿಯುತ್ತೇನೆ, ನಾನು ಪಾಪಗಳನ್ನು ಕದಿಯುತ್ತೇನೆ. ಆದ್ದರಿಂದ ನಾನು ಕಳ್ಳ. ನೀವು ಕಳ್ಳರು. ಯಾಕೆ? ನಿಮ್ಮದಲ್ಲದ ಪದಾರ್ಥವನ್ನು ನನ್ನದು ಅಂತ ಯೂಸ್ ಮಾಡ್ತಿರಲ್ಲ, ಅದು ಕಳ್ಳ. ಅದು ನಿಮ್ದು ಕಳ್ಳತ. ಭಗವಂತ ಹಾಗೆ ಹೇಳ್ತಾರೆ. ಆಮೇಲೆ ಮಕ್ಕಳ ಜೊತೆಗೆ ಬಹಳ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಸಮಸ್ತ ಚೇಷ್ಟೆಗಳನ್ನು ತಿಳಿಸ್ತಾರೆ. ನೀನು ನೋಡಮ್ಮ ಯಶೋದೆ, ನೀನು ಸುಮ್ಮನೆ ಮಗ ಹುಟ್ಟಿದ ಅಂತ ಹೇಳ್ಬಿಟ್ಟು ಬಹಳ ಸಂತೋಷದಿಂದ ಇದ್ದೀಯಾ. ಇವನ ಬಹಳ ಕಾಟ ಆಗ್ತಾ ಇಲ್ಲ ನಮಗೆ. ಮನೆಯಲ್ಲಿ ಒಂದು ಮೊಸರು ಉಳಿತಾ ಇಲ್ಲ, ಹಾಲು ಉಳಿತಾ ಇಲ್ಲ, ಇಂಥ ಎಲ್ಲ ನಾಶಪಡಿಸ್ತಾ ಇದ್ದಾನೆ. ನಮ್ಮ ಜೀವನವೇ ನಾಶ ಆಗಿ ಹೋಗಿದೆ ಅಂತಂತಾರೆ. ಅವನು ಅಷ್ಟೇ ಮಾಡ್ತಾ ಇರಲಿಲ್ಲ. ಏನು ಮಾಡ್ತಿದ್ದ ಅಂದರೆ
ಎಲ್ಲ ಕರುಗಳನ್ನು ಬಿಟ್ಟು ಹಾಲು ಕೊಡಿಸ್ಬಿಡ್ತಿರ್ತಾನೆ. ಹಾಲು ಕಾಯಿ ತಗೋಬೇಕು ಅಂದಾಗ ಕರುಗಳಿಗೆ ಬಿಟ್ಟು ಹಾಲು ನೀವು ಮಾರ್ತೀರಾ, ಕರುಗಳಿಗೆ ಬಿಟ್ಟ ಹಾಲು ನೀವು ತಗೊಳ್ತೀರಾ, ಕರುಗಳು ಕುಡಿಬೇಕಲ್ಲ ಅಂತ ಕರುಗಳನ್ನೆಲ್ಲ ಬಿಟ್ಬಿಟ್ಟಿರ್ತಾನೆ. ಆ ಕರುಗಳ ಬಂಧನ ಬಿಟ್ಟು ಮಾಡಿ ಹಸುವಿನ ಹಾಲು ಯಾರಿಗೂ ಸಿಗಬಾರ್ದು ಆ ಥರ ಮಾಡ್ತಾ ಇರ್ತಾನೆ ಅವನು. ಆಮೇಲೆ ಅದೇನಾಗತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ಅವಳೇನು ಮಾಡ್ತಾಳೆ, ಭಗವಂತನನ್ನು ಕಟ್ಟು ಹಾಕಬೇಕು, ಕೃಷ್ಣನನ್ನು ಕಟ್ಟು ಹಾಕಬೇಕು. ಕಟ್ಟು ಹಾಕಬೇಕು ಅಂದಾಗ ಏನು ಮಾಡ್ತಾಳೆ, ಇಲ್ಲಿ ಯಮಳಾರ್ಜುನ ಭಂಜನ ಅಂತ ಬರುತ್ತೆ, ಒಂದು ಲೀಲೆ ಬರುತ್ತೆ. ದಾಮೋದರ ಅಂತ ಆಗಿದ್ದು ಒಂದು ಲೀಲೆ ಬರುತ್ತೆ. ಉದರದಲ್ಲಿ ದಾಮ ಅಂತ ದಾನ ಕಟ್ಟಿ ಅವಳು ಭಗವಂತನನ್ನು ಕಟ್ಟಬೇಕು 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 ಅಂತಾಳೆ. ಆ ಕಟ್ಟಬೇಕು ಅಂತಂದಾಗ ಏನು ಮಾಡ್ತಾಳೆ, ಭಗವಂತನ ಹತ್ರ ಹೋಗ್ತಾಳೆ. ಮನೆಯಲ್ಲಿರೋ ಒಂದು ಸಣ್ಣ ಹಗ್ಗ ತಗೊಂಡು ಹೋಗ್ತಾಳೆ. ಹಗ್ಗ ತಗೊಂಡೋಗಿ ಭಗವಂತನಿಗೆ ಕಟ್ಟಲಿಕ್ಕೆ ನೋಡ್ತಾಳೆ. 2 ಅಂಗುಲ ಕಡಿಮೆ ಆಗ, 2 ಅಂಗುಲ ಕಡಿಮೆ ಆಗ. ಇನ್ನೊಂದೆಲ್ಲ ಹಗ್ಗ ತಗೊಂಡ್ಬರ್ತಾಳೆ, ಕಟ್ಲಿಕ್ಕೆ ನೋಡ್ತಾಳೆ, ಮತ್ತು 2 ಅಂಗುಲ ಕಡಿಮೆ. ಅಲ್ಲ, ಇಲ್ಲಿ ಲಾಜಿಕ್ ನೋಡಿ ಹೇಗಿದೆ ಅಂತ. ನೀವು ಒಂದು ಚೂರು ಹಗ್ಗ ತಂದ್ರಿ, 2 ಅಂಗುಲ ಕಡಿಮೆ ಆಗಿ, ಇನ್ನೊಂದು ತಂದ್ರಿ ಹಗ್ಗನ, ಅದು ಫುಲ್ಲಾಗಿ ಎಕ್ಸ್ಟ್ರಾ ಉಳಿಬೇಕಲ್ವಾ, ಮತ್ತೆ 2 ಅಂಗುಲ ಕಡಿಮೆ. ಅವರು ಏನು ತಂದ್ರೂ 2 ಅಂಗುಲ ಕಡಿಮೆ ಕಟ್ಟಲಿಕ್ಕಾಗಲೇ ಇಲ್ಲ. ಭಗವಂತ ಏನು ಮಾಡ್ದ, ಇನ್ನು ಈ ಅಮ್ಮಂಗೆ ಪ್ರಾಬ್ಲಮ್ ಕೊಡಬಾರ್ದು ಅಂತ ತಾನು ಕಟ್ಟಿಸ್ಕೊಂಡ್ಬಿಟ್ಟೆ. ಹೆಂಗೆ ಕಟ್ಟಿಸ್ಕೊಂಡ, ಮೊದಲು ಒಂದು ಹಗ್ಗ ತಂದೀವಿ ಅದರಿಂದ ಕಟ್ಟಿಸ್ಕೊಂಡ. ಇಲ್ಲಿ ಏನು ನಮಗೆ ಅಧ್ಯಾತ್ಮದಲ್ಲಿ ತಿಳ್ಕೊಳ್ಳೋದೇನಿದೆ ನಿಮ್ಗೆ, ಯಶೋದೆಗೆ ಭಗವಂತನ ಬಗ್ಗೆ ಪ್ರೀತಿ ಇತ್ತು, ಭಕ್ತಿ ಇತ್ತು ಅಲ್ವಾ, ಭಕ್ತಿ ಇತ್ತು. ಅವಳಿಗೆ ಭಗವಂತನ ಬಗ್ಗೆ ಜ್ಞಾನ ಇಲ್ಲ, ನಿಶ್ಚಯವಾದ ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ. ವೈರಾಗ್ಯ ಇಲ್ಲ. ಯಾಕೆಂದ್ರೆ ವೈರಾಗ್ಯ ಇಲ್ಲ, ಯಾಕೆಂದ್ರೆ ಭಗವಂತನ ಲೀಲೆಯಲ್ಲಿ ಅವಳು ಹಾಲು ಇಟ್ಟಿರ್ತಾಳೆ, ಮಳೆಯಲ್ಲಿ ಒಲೆ ಮೇಲೆ ಹಾಲು ಇಟ್ಟಿರ್ತಾಳೆ. ಮಗುವನ್ನು ಮಲಗಿಸ್ಕೊಂಡಿರ್ತಾಳೆ ತೊಡೆ ಮೇಲೆ ಮಲಗಿಸ್ಕೊಂಡಾಗ ಆ ಹಾಲು ಉಕ್ಕತ್ತೆ ಅಂತ ಹೇಳಿಬಿಟ್ಟು ಮಗುವನ್ನು ಕೆಳಗೆ ಹಾಕ್ತಾಳೆ, ಹಾಲು ತೊಗೊಂಡ್ಬರ್ತಾಳೆ. ಇವಳು ಈ ಬರೋದ್ರೊಳಗೆ ಅವನು ಎಲ್ಲ ಹಾಲು ಚೆಲ್ಲಿ ಅವನು ಎಲ್ಲ ಹಾಳು ಮಾಡಿಬಿಟ್ಟು ಕೃಷ್ಣ ಬಂದಿರ್ತಾನೆ. ಅವನಂತಾನೆ, ಭಗವಂತ ನಾನು ಮಲಗಿದ್ದೀನಿ, ಆ ಹಾಲನ್ನ ತರಲಿಕ್ಕೆ ಹೋಗಿದ್ದೀಯಲ್ಲ ನೀನು, ನಿನಗೆ ವೈರಾಗ್ಯನೇ ಇಲ್ಲ. ವೈರಾಗ್ಯ ಇಲ್ಲ ಅಂದಾಗ ಭಗವಂತ ಹೇಗೆ ಒಲಿತಾನೆ? ಭಗವಂತ ಹೇಗೆ ಒಲಿತಾನೆ? ಇವಳಿಗೆ 1 ನಿಮಿಷ ಇವನು ಭಗವಂತ ಅಂತ ಜ್ಞಾನ, 1 ನಿಮಿಷ ನನ್ನ ಮಗು ಅಯ್ಯೋ ಹಾಲು ಕುಡಿಯತ್ತೆ. ಈ ಜ್ಞಾನ ಪೂರ್ಣ ಇಲ್ಲ, ವೈರಾಗ್ಯ ಪೂರ್ಣ ಇಲ್ಲ, ಪ್ರೀತಿ ಇದೆ, 1 ಹಗ್ಗಕ್ಕೆ 2 ಅಂಗುಲ ಕಡಿಮೆ, ಜ್ಞಾನ ವೈರಾಗ್ಯಗಳಿಲ್ಲ. ಜ್ಞಾನ ವೈರಾಗ್ಯಗಳಿಲ್ಲ ಅಂತಾಗ ಭಗವಂತನನ್ನು ಕಟ್ಟು ಹಾಕಲಿಕ್ಕೆ ಆಗಲ್ಲ. ಭಗವಂತನನ್ನು ಕಟ್ಟು ಹಾಕಲಿಕ್ಕೆ ಯಾರಿಗೂ ಆಗಲ್ಲ. ಭಗವಂತನನ್ನು ಕಟ್ಟು ಹಾಕಲಿಕ್ಕೆ ಲಕ್ಷ್ಮೀದೇವಿಗೂ ಆಗಲ್ಲ. ಯಾರು ಭಗವಂತ ತಾನು ಕಟ್ಟಿಸಿಕೊಂಡರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಭಗವಂತನನ್ನು ನಮ್ಮ ಕಡೆಗೆ ತಿರುಗುವ ಹಾಗೆ ಮಾಡಬೇಕು. ಅವನು ನಮ್ಮಲ್ಲಿ ಬಂದು ನೆಲೆಸುವ ಹಾಗೆ ಮಾಡಬೇಕು. ನೆಲೆಸುತ್ತಾನೆ, ಅವನ ಅರಿವು ನಮಗಾಗ ಮಾಡ್ಕೋಬೇಕು. ಅವಾಗೇನು ಬೇಕು? ಜ್ಞಾನ ವೈರಾಗ್ಯ ಬೇಕು. ಯಾವುದೇ ಭಗವಂತನಿಗೆ ನಾವು ಕೈ ಮುಗಿತೀವಿ, ಭಗವಂತ ನೀನು ದೊಡ್ಡವನು, ನೀನೇ ಸೃಷ್ಟಿಕರ್ತ, ಪಾಲನಕರ್ತ, ಸಂಹಾರಕರ್ತ ಅಂತ ಎಲ್ಲ ಮುಗಿದ್ಬಿಟ್ರೆ ಅಷ್ಟಕ್ಕೆ ದೇವರಲ್ಲ ರೀ. ಅದು ಜ್ಞಾನ ತಿಳ್ಕೋಬೇಕಲ್ವ ಯಾವ ರೀತಿ. ನೀನು ದೊಡ್ಡವನು ಕೈ ಮುಗಿದ್ಬಿಟ್ರೆ ಭಕ್ತಿ ಅಂತ ಅನ್ಸಲ್ಲ, ಅದು ಜ್ಞಾನ ಇರಬೇಕು. ಆಮೇಲೆ ಇನ್ನೂ ಒಂದು ಕೇಳೋದು, ನಾವು ಚೆನ್ನಾಗಿ ತಿಂತೀವ್ರಿ, ಏನು ಬೇಕೋ ತಿಂತೀವಿ, ಭಕ್ತಿ ಮಾಡ್ತೀವಿ ಅಷ್ಟೇ. ಒಂದ್ಸತಿ ಬರ್ತೀವಿ, ದೇವರಿಗೆ ನಮಸ್ಕಾರ ಮಾಡ್ತೀವಿ, ದಿವಸ ಹೆಜ್ಜೆ ಸೇವೆ ಮಾಡ್ತೀವಿ, ರಾಘವೇಂದ್ರ ಸ್ವಾಮಿಗಳಿಗೆ ಕನಕಾಭಿಷೇಕ ಮಾಡಿಸ್ತೀವಿ, ದೊಡ್ಡ ಪೂಜೆ ಮಾಡಿಸ್ತೀವಿ, ದಿವಸ ದೇವರ ನಾಮಗಳನ್ನು ಹೇಳ್ತೀವಿ, ಹರಿಕಥಾಮೃತ ಸ್ಮರಣೆ ಮಾಡ್ತೀವಿ, ಶಾಸ್ತ್ರಗಳನ್ನು ಕೇಳ್ತೀವಿ, ಭಗವಂತನ ಭಕ್ತಿಯನ್ನು ಮಾಡ್ತೀವಿ. ನಾವು ಮನೆ ಒಳಗೆಲ್ಲ ತಿಂತೀವಿ, ತಿಂದು ಬರೋದು ತಿಂತೀವಿ, ಹೊರಗಡೆ ಹೋಗ್ತೀವಿ, ತಿಂತೀವಿ. ವೈರಾಗ್ಯ ಇಲ್ಲ ಅಂದರೆ ಭಕ್ತಿ ಬರಲ್ಲ. ಭಕ್ತಿ ಬಂದರೂ ನಿಶ್ಚಿತ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ವೈರಾಗ್ಯ ಮೊದಲನೇ ಮೆಟ್ಟಲು. ಯಾಕೆ ಹೇಳ್ತಾರೆ? ಆಹಾರ ಶುದ್ಧಿಯಾಗಿರಬೇಕು. ನಮ್ಮ ಆಹಾರದ ಅಂಶ, 1 ಅಂಶ ವೇಸ್ಟ್ ಆಗಿ ಹೊರಗಡೆ ಹೋಗುತ್ತೆ, 1 ಅಂಶ ಮಾಂಸರುದ್ರಿಗಳಿಗೆ ಹೋಗುತ್ತೆ, 1 ಅಂಶ ರಕ್ತಕ್ಕೆ ಹೋಗುತ್ತೆ, 1 ಅಂಶ ಮನಸ್ಸಿಗೆ ಹೋಗುತ್ತೆ, ಶುದ್ಧಿ ಆಗತ್ತೆ. ಇದನ್ನು ಹರಿಕಥಾಮೃತದಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ, ಶಾಸ್ತ್ರಗಳಲ್ಲೂ ಹೇಳಿದ್ದಾರೆ. ಹಾಗಾಗಿ ತಿನ್ನುವ ಆಹಾರ ಶುದ್ಧ ಆಗಿರಬೇಕು ಅಂದ್ರೇನು? ನಾವು ತಿಂತೀವ್ರಿ, ನಾವು
ಏನು ನಾವು ಮಡಿಯಲ್ಲೇ ಮಾಡ್ಕೊಂಡು ತಿಂತೀವಿ ಅಂದರೆ ಕೃಷ್ಣನಿಗೆ ಭಕ್ತಿಯಿಂದ ಅರ್ಪಿಸಿದ ಏನು ಆಹಾರ ಅದು ನಿಷಿದ್ಧ, ಸೂಕರ ಭೋಜನ ಅಂತಲ್ಲ ದಾಸರು. ಹಾಗೆ ಕೃಷ್ಣನಿಗೆ ಅರ್ಪಿಸಬೇಕು. ಕೃಷ್ಣನಿಗೆ ನೀನು ಕೊಟ್ಟಿದ್ದಯ್ಯ ಅಂತ ತಿನ್ನದೆ ನಾನು ಮಾಡಿದೆ ನಾನು ತಿಂದೆ ಅಂತ ತಿಂದರೆ ಅದೆಲ್ಲ ಬರುತ್ತೆ? ಬರಲ್ಲ ಅದು. ಹಾಗಾಗಿ ಏನಾಗತ್ತೆ, ಆ ವೈರಾಗ್ಯ ಬೇಕೇ ಬೇಕು. ಕರ್ಮಗಳು ಸ್ವಚ್ಛವಾಗಿರಬೇಕು, ವೈರಾಗ್ಯ ಆಗಬೇಕು. ಆವಾಗ ಜ್ಞಾನ ಸ್ವಲ್ಪ ಬರುತ್ತೆ. ಭಗವಂತನ ಬಗ್ಗೆ ಪ್ರೀತಿ ಬೇಕು, ಭಗವಂತನ ಬಗ್ಗೆ ಮಹಾತ್ಮ ಜ್ಞಾನ ಸಹಿತ ತಿಳುವಳಿಕೆ ಬೇಕು. ಮಹಾತ್ಮ ಜ್ಞಾನ ಸಹಿತ ಭಕ್ತಿ ಬೇಕು ಅಂತ ಆಚಾರ್ಯರು. ಮಹಾತ್ಮ ಜ್ಞಾನ ಪೂರ್ವಕಂ ಭಕ್ತಿ ಬೇಕು, ಅದು ಇಲ್ಲದೇನೆ ಆಗಲ್ಲ. ಅದಕ್ಕೆ ಹೇಳಿದ್ದೇ ಹೇಳ್ತಾರೆ ಎಲ್ಲ ಪುರಾಣದಲ್ಲಿ. ಯಾಕೆ ಹೇಳ್ತಾರೆ? ಯಾಕೆ ಕೇಳಿ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲಬೇಕು ಅಂತ. ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗ್ಬೇಕಂದ್ರೆ ಯಾವುದೋ ಒಂದು ಗ್ರಾಮೀಣ ಗೀತೆಗಳನ್ನೇ ಗಂಟೆಗಟ್ಟಲೆ ವರ್ಷಗಟ್ಟಲೆ ಅಭ್ಯಾಸ ಮಾಡ್ಕೊಂಡು ಹೋಗಲ್ಲ ಹೋಗ್ತಾರೆ. ಭಗವಂತ ಇಷ್ಟು ಉಪಕಾರ ಮಾಡಿದವನ ಸ್ಮರಣೆಯನ್ನ ಹೇಳಿ ಅಂದರೆ ಅದನ್ನ ಯಾರು ಹೇಳ್ತಾರೆ? ಪಕ್ಕದವ್ರಿಗೆ ಕೇಳಿಟ್ರೆ ಅವ್ರೇನು ತಿಳ್ಕೊಳ್ತಾರೋ? ಗ್ರಾಮ್ಯ ಗೀತೆಗಳನ್ನ ಲಜ್ಜೆ ಇಲ್ಲದೆ ಹೇಳೋದು. ಭಗವಂತನ ಸ್ಮರಣೆಯನ್ನ ಅಯ್ಯೋ ಅವ್ರೇನು ತಿಳ್ಕೊಳ್ತಾರೆ? ಭಗವಂತನ ಸ್ಮರಣೆ ಮಾಡೋಕೆ ಬೇರೆಯವ್ರ ಬಗ್ಗೆನೇ ಜ್ಞಾನ ಅದಿರಬಾರ್ದು. ಭಗವಂತನ ಬಗ್ಗೆ, ಭಗವಂತನ ವರ್ಣನೆ, ಭಗವಂತನ ಮಹಾತ್ಮ ಜ್ಞಾನವನ್ನು ತಿಳ್ಕೊಳ್ಬೇಕು ನಾವು. ಅದಿರಬೇಕು ಅಂತ ತೋರಿಸ್ತಾನೆ. ಆಮೇಲೆ ಅವನೇ ಕಟ್ಟಿಸ್ಕೊಳ್ತಾನೆ. ನೀನೇನು ಕಟ್ಟೋದಮ್ಮ, ನಾನು ಕಟ್ಟಿಸ್ಕೊಂಡ್ರೆ ನೀನು ಕಟ್ಟೋದುಂಟು, ಇಲ್ಲ ಅಂದರೆ ಇಲ್ಲ. ಆಮೇಲೆ ಅವನು ಯಮಳಾರ್ಜುನರ ಕಟ್ಟಿಸ್ಕೊಂಡು ಏನು ಮಾಡ್ಬಿಡ್ತಾಳೆ? ಒರಳಕಲ್ಲಿಗೆ ಕಟ್ತಾಳು. ಎಲ್ಲೂ ಹೋಗಾಗಿಲ್ಲ. ದೊಡ್ಡ ಒರಳಕಲ್ಲಿಗೆ ಕಟ್ಟಿದ್ದೀನಿ, ನೀನು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಈಗೇನು ಒರಳಕಲ್ಲಿ ಇರೋದೇ ಇಲ್ಲ ಬಿಡಿ, ಮನೆಯಲ್ಲಿ ಕಟ್ಲಿಕ್ಕೂ ಆಗಲ್ಲ. ಈಗೆಲ್ಲ ಬೇಬಿ ಸಿಟ್ಟಿಂಗ್ ಕಟ್ತೇನೆ, ಮನೆಯಲ್ಲೇ ಇರೋದೇ ಇಲ್ಲ ಮಕ್ಕಳುಗಳು, ಎಲ್ಲ ಬೇಬಿ ಸಿಟ್ಟಿಂಗ್. ಹಾಗಾಗಿ ಅವಳು ಕಟ್ತಾಳೆ, ಮಗುವನ್ನು ಕಟ್ತಾಳೆ. ಮಗು ಏನು ಮಾಡತ್ತೆ? ಆ ಒರಳಕಲ್ಲನ್ನು ಕರೆದುಕೊಂಡು ಬಂದ್ಬಿಟ್ಟು ಮತ್ತಿ ಮರಗಳ ಹತ್ರ ಸಿಕ್ಕಾಕೊಳ್ಳುತ್ತೆ. ಆವಾಗ ವೇಗವಾಗಿ ಹೋಗ್ತಿರ್ತಾನೆ. ಹಿಂಗೆ ಎಳೆದ ತಕ್ಷಣ ಆ ಬುಡ ಸಹಿತವಾಗಿ ಅವು ಮರಗಳು ಬೀಳುತ್ತೆ. ಅಲ್ಲ, ಒಂದು ಚಿಕ್ಕ ಮಗು ಆ ಒರಳಕಲ್ಲಿ ಹಿಡ್ಕೊಂಡು ಹೆಂಗೆ ಎಳೆಯುತ್ತೆ, ಆ ಮರ ಹೇಗೆ ಬೀಳುತ್ತೆ, ಇದನ್ನರ ನೋಡಿ ಜನಗಳಿಗೆ ಜ್ಞಾನ ಬರಬೇಕಲ್ವ. ಒರಳು ಕಲ್ಲಿನಲ್ಲಿ ಸಮಸ್ತ ಜೀವರಾಶಿಗಳನ್ನು ಮಂಥನ ಮಾಡಿಬಿಡ್ತಾನೆ ಭಗವಂತ. ಅಂತ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಅಲ್ಲಿ ನಲಕೂಬರ ಮಣಿಗ್ರೀವ ಅಂತ ಕುಬೇರನ ಮಕ್ಕಳು ಬಂಧನದಲ್ಲಿ ಸಿಲುಕಿರ್ತಾರೆ. ಯಾಕಿರ್ತಾರೆ ಅವರು? ಅವರೇನು ಮಾಡಿರ್ತಾರೆ? ದಿಗಂಬರರಾಗಿ ಮುಂದೆ ಹೋಗಿರ್ತಾರೆ, ದೇವರ ಮುಂದೆ ಹೋಗಿರ್ತಾರೆ. ಆವಾಗ ಏನಾಗತ್ತೆ ಅಂದರೆ, ದಿಗಂಬರರಾಗಿ ಹೋಗಿರ್ತಾರಲ್ಲ, ಆವಾಗ ಶಾಪ ಕೊಡ್ತಾರೆ. ಅವರು ಮರಗಳಾಗಿ ಹುಟ್ಟುತ್ತಾರೆ. ನಾರದ ಮುನಿ ಬಂದಿದ್ದಾಗ, ನಾರದ ಮುನಿಯ ಎದುರುಗಡೆ ದಿಗಂಬರರಾಗಿ ಹೋದಾಗ ನಾರದ ಮುನಿಗಳು, ನೀವು ದಿಗಂಬರರಾಗಿ ಬರ್ತೀರಾ, ನೀವು ದಿಗಂಬರರಾಗಿ ವೃಕ್ಷಗಳಾಗಿ ಏರಿ ಅಂತ ಶಾಪ ಕೊಡ್ತಾರೆ. ವೃಕ್ಷಕ್ಕೆ ನಾವು ಬಟ್ಟೆ ಹೊದಿಸ್ತೀವಿ, ವೃಕ್ಷಕ್ಕೆ ಬಟ್ಟೆ ಇರಲ್ಲ, ವೃಕ್ಷಕ್ಕೆ ಬಟ್ಟೆ ಇರಲ್ಲ, ಅದು ಹಾಗೇ ಇರುತ್ತೆ. ಅಲ್ಲಿ ಏನಾಗತ್ತೆ, ಇನ್ನೊಬ್ರು ಇರ್ತಾರೆ, ಧ್ವನಿ ಮತ್ತು ಚಮು ಅಂತ ರಾಕ್ಷಸರಿರ್ತಾರೆ. ಇವರು ಪಾರ್ವತಿಯಿಂದ ಅವಧ್ಯತ್ವವನ್ನು ಕಳ್ಕೊಂಡಿರ್ತಾರೆ. ಇವರೇನು ಮಾಡ್ತಾರೆ ಅಂತಂದರೆ, ಇವರು ಅಲ್ಲಿ ಸೇರಿರ್ತಾರೆ. ಈ ಭಗವಂತ ಏನು ಮಾಡ್ತಾನೆ? ಒರಳಕಲ್ಲನ್ನು ತಂದು ಎಳೆಯತ್ಲು ಆ ಏನು ಶಾಪ ಕೊಟ್ಟಿರ್ತಾರೆ ಕುಬೇರನ ಮಕ್ಕಳು, ಅವರು ಹೋಗ್ತಾರೆ, ಇವರು ಸಂಹಾರ ಆಗ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ, ಮಧ್ಯದಲ್ಲಿ ತೃಣಾವರ್ತ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ತೃಣಾವರ್ತ ಅಂತ ರಾಕ್ಷಸ ಸುಂಟರ ಗಾಳಿಯಲ್ಲಿ ಬರ್ತಾನೆ, ಧೂಳೆಬ್ಬಿಸ್ಬಿಡತ್ತೆ. ಧೂಳೆಬ್ಬಿಸಿ ಭಗವಂತನನ್ನು ಮೇಲೆ ಕರ್ಕೊಂಡು ಹೋಗುತ್ತೆ. ಮೇಲೆ ಕರ್ಕೊಂಡು ಭಗವಂತ ಕತ್ತಿಸಿ ಕೆಳಗಡೆ ಭಾರ ಆಗ್ತಾ ಬರ್ತಾನೆ, ಅದು ಬೀಳುತ್ತೆ. ಇಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ಧೂಳು ಕಣ್ಣಿಗೆ ಧೂಳು ಏರಿಸ್ತು. ಈ ಕಣ್ಣಿಗೆ ಧೂಳು ಏರಿಸ್ತು, ಸುಂಟರ ಗಾಳಿ ಬಂತು, ಕಣ್ಣಿಗೆ ಧೂಳು ಏರಿಸ್ತು, ಓಕೆ. ಆ ಧೂಳು ಎರಚಿದ್ದು ಹೇಗಪ್ಪ ಅಂತಂದರೆ, ಸುಂಟರ ಗಾಳಿಯಲ್ಲಿ ಧೂಳು ಬರುತ್ತೆ, ಏನೇನು ಸಿಗುತ್ತೋ ಅದೆಲ್ಲ ಹಾರೋಗುತ್ತೆ ಅಲ್ವಾ, ಹಗುರವಾಗಿದೆಲ್ಲ ಹಾರೋಗುತ್ತೆ. ನಮ್ಮಲ್ಲಿ ಧೂಳು ಅಂದರೆ ಏನು? ಇದರಲ್ಲಿ ಅಧ್ಯಾತ್ಮ ಚಿಂತನೆ ಏನು ಮಾಡಬೇಕು? ನಮ್ಮಲ್ಲಿ ಧೂಳು ಅಂತಂದರೆ ಭಗವಂತ ನಿರ್ಗುಣ, ಭಗವಂತನಿಗೆ 8 ಗುಣ,
ಭಗವಂತ ಪ್ರಕೃತಿಯ ಥರನೇ ವಿರೂಪವಾಗಿದ್ದಾನೆ, ಭಗವಂತನೇ ಇಲ್ಲ, ಪುಣ್ಯ ಪಾಪಗಳೇ ಇಲ್ಲ. ಇದು ಚಾರ್ವಾಕ್ ಮತ. ಪುಣ್ಯ ಪಾಪಗಳೇ ಇಲ್ಲ. ಹೇಗೆ ಅಂದರೆ ಇರೋ ತನಕ ಸಾಲ ಮಾಡಿ ತಿಂತಾ ಇರೋ, ಮುಂದೆ ಹೋದ್ರೆ ಯಾವನಿಗೆ ಬೇಕು? ದೇಹನೇ ನಾನು ನಾಶ ಆದಮೇಲೆ ಇನ್ನೇನು ಬೇಕು? ಏನೂ ಇಲ್ಲ. ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ, ಏನೂ ಇಲ್ಲ. ನೀನು ಶಕ್ತಿ ಇದೆಯಾ, ನೀನು ಒಬ್ಬನಿಗೆ ಸಾಯಿಸು, ನೀನು ತಿನ್ನು, ಅಷ್ಟೇ ಚಾರ್ವಾಕ್ ಮತ. ಈಗಿರೋದು ಸಾಮಾನ್ಯ ಜನ ಎಲ್ಲ ಚಾರ್ವಾಕರೇ ಇರೋದು. ಅಂದರೆ ನಾವುಗಳೆಲ್ಲ ಅಂಥ ಚಾರ್ವಾಕದಂಥವ್ರೆ. ನಾವು ಶಾಸ್ತ್ರದಲ್ಲಿ ಓದಿರ್ಬೋದು. ಆಮೇಲೆ ದೇವರು ಇಲ್ಲ, ದೇವರಿಗೆ 8 ಗುಣ ಅಂತ ಹೇಳೋರು ಇದ್ದಾರೆ. ದೇವರಿಗೆ 8 ಗುಣ ಅಂತ ಹೇಳ್ತಾರೆ. ದೇವರಿಗೆ 24 ಗುಣ. ದೇವರಿಗೆ ಗುಣ ಯಾರೇ ಇಲ್ಲ ಅಂತ. ಯಾಕಂದರೆ ಗುಣ ಇದೆ ಅಂತ ಒಪ್ಪಿಕೊಂಡ್ರೆ ದೋಷ ಇರುತ್ತೆ ಅಂತಲೂ ಶಾಸ್ತ್ರ ಇದೆ ಅವರಿಗೆ. ದೋಷ ಇಲ್ಲ ಅಂತ. ಗುಣ ಈಗ ಸುಖ ಇದೆ ಅಂತ ಒಪ್ಕೊಂಡ್ಬಿಟ್ರೆ ದುಃಖ ಬರುತ್ತಲ್ಲ, ಒಪ್ಕೋಬೇಕಲ್ಲ. ಹಾಗೆ ಬರುತ್ತೆ ತರ್ಕದಲ್ಲಿ. ಹಾಗೆ ಅವ್ರು ಗುಣ ಇದ್ದವರು. ಭಗವಂತ ನಾನೇ ಬ್ರಹ್ಮ, ಭಗವಂತ ದೇವತೆಗಳು ಇಲ್ಲೇ ಇಲ್ಲ, ಭಗವಂತ ಒಬ್ಬನೇ ಇರೋದು, ತಾರತಮ್ಯ ಇಲ್ಲ, ಯಾರನ್ನ ಎಲ್ಲಿ ಬೇಕಾದರೂ ಕೂರಿಸ್ಬೋದು. ಹೇಗೆ ತಾರತಮ್ಯ ಜ್ಞಾನ ಇಲ್ಲ, ಭಗವಂತನ ಆರಾಧಿಸ್ತಾರೆ. ಯಾರಿಗೂ ಎಲ್ಲರಿಗೂ ನೀನೇ, ಸಿಕ್ಕವ್ರಿಗೆಲ್ಲ ನೀನೇ ದೇವರು, ನೀನೇ ದೇವರು, ನೀನೇ ದೇವರು. ಹೀಗೆ ಹೇಳ್ತಿರ್ತಾರೆ. ಎಲ್ಲ ಇದೆಯಲ್ಲ, ಇವೆಲ್ಲ ಒಂದು ಧೂಳು. ನಮ್ಮ ಕಣ್ಣಿನ ಸ್ವಚ್ಛ ದೃಷ್ಟಿ, ಆ ಸ್ವಚ್ಛ ದೃಷ್ಟಿ, ಭಗವಂತನನ್ನು ನೋಡುವ ಜ್ಞಾನವೆಂಬ ದೃಷ್ಟಿಗೆ ಇವೆಲ್ಲ ಧೂಳುಗಳಾಗಿದ್ದಾವೆ. ಈ ಧೂಳು ತುಂಬಿರೋದು ಯಾರು? ತೃಣಾವರ್ತನಂತ ರಕ್ಕಸರು ತುಂಬಿರೋ ಧೂಳು. ಈ ಧೂಳನ್ನು ಪರಿಹಾರ ಮಾಡಬೇಕು ಯಾರು? ಭಗವಂತ. ಭಗವಂತ ಆ ಧೂಳನ್ನು ಪರಿಹಾರ ಮಾಡ್ತಾನೆ. ಭಗವಂತ ಪರಿಹಾರ ಅಲ್ಲಿ ಮಾಡ್ದ ಜನಕ್ಕೆ. ನಮ್ಮ ಧೂಳು ಪರಿಹಾರ ಆಗಬೇಕಂದ್ರೂ ಭಗವಂತನನ್ನು ಚಿಂತಿಸಬೇಕು. ನೀನು ತೃಣಾವರ್ತ ಸಂಹಾರಿ, ತೃಣಾವರ್ತ ಸಂಹಾರಿ, ತೃಣಾವರ್ತ ಸಂಹಾರಿ ಅಂತ ಭಗವಂತನನ್ನು ಚಿಂತಿಸಿದರೆ ನಮ್ಮ ಕಣ್ಣಿಗೆ ಅಡ್ಡ ಇರುವ ಧೂಳನ್ನು ಭಗವಂತ ನಮ್ಮಿಂದ ತೆಗೆದು ನಮಗೆ ಸ್ವಚ್ಛ ದೃಷ್ಟಿಯನ್ನು ಭಗವಂತನ ಬಗ್ಗೆ ಕೊಡ್ತಾನೆ. ಈ ವಿಷಯ ನಾವು ಕಥೆ ಎಲ್ಲ ಕೇಳಿಬಿಡ್ತೀವಿ. ಕಥೆಯಿಂದ ತತ್ವವನ್ನು ನಾವು ಹೆಂಗೆ ಅಳವಡಿಸ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು. ಪೂತಿನಿಯ ಸಂಹಾರದಲ್ಲೂ ಹಾಗೇನೇ ಇದೆ, ಒಂದೊಂದರಲ್ಲಿ ಒಂದೊಂದಿದೆ. ಆ ಥರ ಈ ಚಿಂತನೆಯಲ್ಲಿ ಸುಮಾರು ಅಸುರರನ್ನು, ತೃಣಾವರ್ತನನ್ನು ಕೊಂದ, ಆಮೇಲೆ ಇನ್ನೂ ಕೆಲವು ರಾಕ್ಷಸರನ್ನು ಕೊಲ್ತಾನೆ. ನಾಳೆಯ ದಿವಸ ನಾವು ಚಿಂತನೆಯನ್ನು ಕಾಲಿಯ ಮರ್ದನನ ಚಿಂತನೆಯನ್ನು ಮಾಡೋಣ. ಇನ್ನೂ ಕೆಲವು ಗೋವರ್ಧನ ಗಿರಿಯ ಚಿಂತನೆಯನ್ನು ಮಾಡೋಣ ಅನ್ನೋದಕ್ಕೆ ಇವತ್ತಿನ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಪಣಾಂತರ